ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ 73ನೇ ಕಂತು. ಈ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸ್ತಾರೆ. ಅವರು ನಮಗೆ ಅವತ್ತಿನ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ಸಹ ನಿಮಗೆ ಲಭ್ಯವಿರ್ತಾರೆ. ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಮುಕ್ತ ಸಂವಾದದ ಸಮಯದಲ್ಲಿ ನಿಮಗೆ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ, ಶಿವಮೊಗ್ಗ, ತುಮಕೂರು, ಕುಂದಾಪುರ, ಇತರ ಕರ್ನಾಟಕದಾದ್ಯಂತ ಅನೇಕ ಊರುಗಳಿಂದ ಹಾಗೂ ಹೆಚ್ಚಿನವರು ಉಡುಪಿಯ ಸುತ್ತಮುತ್ತಲಿನ ಭಾಗಗಳಿಂದ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರ್ತಾರೆ. ಈ ಕಾರ್ಯಕ್ರಮ ಕೇವಲ ಮದ್ಯ ವ್ಯಸನಗಳೇ ಮಾತ್ರವಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಮನೋವೈದ್ಯರು, ಮನಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇವತ್ತಿನ ದಿವಸ ನಾವು 73ನೇ ಕಂತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಪದ್ಮ ರಾಘವಂತ ಅವ್ರನ್ನ ಇವತ್ತಿನ ದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ನಮಗೆ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡಾಗ ಅವರು ನಮ್ಮ ಜೊತೆ ಇವತ್ತು ಕುಡಿತ ಮರುಕಳಿಸದಂತೆ ತಡೆಗಟ್ಟುವ ನಿವಾರಣೋಪಾಯಗಳು ಒಂದು ವಿಚಾರವಾಗಿ ಮಾತಾಡ್ತಾರೆ. ಆದ್ರಿಂದ ನಾವೆಲ್ಲರೂ ಅದ್ರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆ ಸಮಯದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಸ್ನೇಹಿತರೆ, ಆದಷ್ಟು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದ ಮುಕ್ತ ಸಂವಾದ ಸಮಯ ಬರುವವರೆಗೂ ನೀವು ಶಾಂತಚಿತ್ತರಾಗಿ ಆಲಿಸಬೇಕು. ನಂತರದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳೋ ಅವಕಾಶ ಇರುತ್ತೆ. ಅನೇಕರಿಗೆ ನಾವು ಪ್ರಶ್ನೆಗಳನ್ನ ಕೇಳ್ಬೋದು, ಆದ್ರೆ ನಮ್ಮ ಗುರುತನ್ನ ಹೇಳ್ಕೊಳ್ಳೋಕೆ, ನಮ್ಮ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ, ನಾವು ಎಲ್ಲಿಂದ ಮಾತಾಡ್ತಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಆಗ ನೀವು ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ನಾವು ಸಹ ನಿಮ್ಮ ಗುರುತನ್ನ ಸಂಗ್ರಹಿಸೋದಿಲ್ಲ, ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೇವೆ ಅಂತ ಈ ಮೂಲಕ ಹೇಳ್ತೀವಿ. ಸ್ನೇಹಿತರೆ, ಈಗ ಇನ್ನೇನು ಕಾರ್ಯಕ್ರಮ ಶುರು ಮಾಡ್ತಕ್ಕಂಥ ಸಮಯ. ಶ್ರೀಮತಿ ಪದ್ಮ ರಾಘವೇಂದ್ರ, ಆಪ್ತ ಸಮಾಲೋಚಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರು ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. *6. ಸಚಿನ್, ಥ್ಯಾಂಕ್ ಯು ಸೊ ಮಚ್. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ಮೊದಲನೇದಾಗಿ ಸಚಿನ್, ನಿಮ್ಗೆ ನಮ್ಮ ಆಸ್ಪತ್ರೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಳೆದ 70ಕ್ಕಿಂತ ಜಾಸ್ತಿ ಸಂಚಿಕೆಗಳಿಂದ ಈ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಾ ಬಂದಿದ್ದೀರಾ, ಮತ್ತೆ ತುಂಬಾ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಬರ್ತಾ ಇದ್ದೀರಾ. ನಿಮ್ಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನನ್ಗೆ ಇವತ್ತು ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ವಿಷಯ ಕುಡಿತ ಮರುಕಳಿಸದಂತೆ ತಡೆಗಟ್ಟುವ ಮಾರ್ಗೋಪಾಯಗಳು. ಸೊ ಇಲ್ಲಿ ಹೆಚ್ಚಿನ ಎಲ್ರು ಕೇಳುಗರು ಹೇಗೆ ಅಂದ್ರೆ, ಈ ಕುಡಿತ ಅನ್ನುವಂತಹ ವ್ಯಸನಕ್ಕೆ ಒಳಗಾಗಿರುವವರು ಅಥವಾ ಅವಲಂಬನೆಯನ್ನ ಹೊಂದಿರುವವರು. ಸೊ ಎಲ್ರು ಚಿಕಿತ್ಸೆ ಅಥವಾ ಒಂದು ಸ್ವ ಇಚ್ಛೆಯಿಂದ ಇದನ್ನ ಬಿಡ್ಬೇಕು ಅಂತ ಪ್ರಯತ್ನದಲ್ಲಿ ಇರ್ತಾರೆ. ಆದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, ಒಂದು ಹಂತದಲ್ಲಿ ಎಲ್ಲೋ ನಮ್ಮ ಕೈ ಮೀರಿ ಕೆಲವೊಮ್ಮೆ, ಅಥವಾ ಗೊತ್ತಿಲ್ದೇನೋ, ಅಥವಾ ಸಿಟ್ಟಿಂದನೋ, ಅಥವಾ ಬೇಸರದಿಂದನೋ, ಯಾವ್ದಾವ್ದು ಕಾರಣದಿಂದನೋ ಏನಾಗುತ್ತೆ ಅಂದ್ರೆ ಈ ಕುಡಿತಕ್ಕೆ ಮರುಕಳಿಸುವಂತದನ್ನ ನಾವು ನೋಡ್ತೇವೆ. ಸೊ ಕೇವಲ ಒಂದು 15 ದಿವಸದ ಚಿಕಿತ್ಸೆ ಅಥವಾ 1 ವಾರದ ಚಿಕಿತ್ಸೆಯಿಂದ ಜೀವನ ಪರ್ಯಂತ ಕುಡಿತದಿಂದ ದೂರ ಇರುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಇದು ಅನ್ನುವಂಥದ್ದು ಒಂದು ದೊಡ್ಡ ಹಾದಿ ಅಂತಾನೆ ಹೇಳ್ಬೋದು. ತುಂಬಾ ದೂರ ಕ್ರಮಿಸ್ಲಿಕ್ಕೆ ಇರ್ತದೆ. ಅಂದ್ರೆ ಪ್ರತಿ ದಿನ ಅಥವಾ ಪ್ರತಿ 1 ವಾರ, 1 ತಿಂಗಳು ಕೂಡ ತುಂಬಾ ಚಾಲೆಂಜಿಂಗ್ ಆಗಿರ್ತದೆ. ಅದರಿಂದ ಕುಡಿತದಿಂದ ದೂರ ಇರುವುದು ಅಂದ್ರೆ ಒಂದು ಸವಾಲ್ ಅಂತಾನೆ ಹೇಳ್ಬಹುದು. ಅದಕ್ಕೆ ತುಂಬಾ ದೃಢ ನಿರ್ಧಾರ ಬೇಕಾಗಿರ್ತದೆ, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ, ಚಿಕಿತ್ಸೆಯನ್ನ ಸರಿಯಾಗಿ ತಕೊಳ್ಬೇಕಾಗತ್ತೆ. ರೋಗಿಯ ಅಥವಾ ಈ ಕುಡಿತ ಅವಲಂಬನೆಯ ಇರುವಾಗ ಜೊತೆಗೆ ಅವರ ಮನೆಯವರ ಸಪೋರ್ಟ್ ಕೂಡ ಈ ಕುಡಿತದಿಂದ ದೂರ ಇರ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತದೆ. ಸೊ ಅದರಿಂದ ಇವತ್ತು ನಾವು ಈ ಕುಡಿತದಿಂದ ದೂರ ಇರ್ಬೇಕಾದ್ರೆ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ ಇಲ್ಲಿ ಮಾತಾಡುವ.
ಮೊದಲನೇದಾಗಿ ಏನಂದ್ರೆ ಹೆಚ್ಚಿನವರಲ್ಲಿ ಈ ಆಕ್ಸೆಪ್ಟೆನ್ಸೇ ಬಂದಿರುವುದಿಲ್ಲ, ಅಂದ್ರೆ ಒಪ್ಪಿಕೊಳ್ಳುವುದಿಲ್ಲ ಇದೊಂದು ಸಮಸ್ಯೆ ಆಗಿದೆ, ನನ್ಗೆ ಈ ಕುಡಿತ ಅನ್ನುವಂಥದ್ದು ಒಂದು ಚಟ ಆಗಿ ಉಳಿಯದೆ ಕಾಯಿಲೆಯ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದನ್ನ ಒಪ್ಕೊಳ್ಳುವಂಥದ್ದೇ ತುಂಬಾ ಕಷ್ಟ ಆಗಿರ್ತದೆ. ಯಾವಾಗ ತನಕ ಅದು ಸಮಸ್ಯೆ ನಂಗೊಂದು ಕಾಯಿಲೆ ಮಟ್ಟಕ್ಕೆ ಹೋಗಿದೆ ಅಂತ ಒಪ್ಕೊಳ್ಳೋದಿಲ್ವಾ, ಅಲ್ಲಿಯ ತನಕ ಅದನ್ನ ಬಿಡೋದು ಕೂಡ ಕಷ್ಟ. ಅದರಿಂದ ನಾನಿಲ್ಲಿ ಮುಖ್ಯವಾಗಿ ಇವತ್ತು ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೇನೆಂದ್ರೆ, ನಾವೆಲ್ಲ ತಿಳ್ಕೋಬೇಕು, ಸಮಾಜದಲ್ಲಿ ಒಂದು 3 ರೀತಿಯ ಕುಡುಕರನ್ನ ನಾವು ನೋಡ್ತೇವೆ. ಮೊದಲಿಗೆ ಬರುವವರು ಸಾಮಾಜಿಕ ಕುಡುಕರು ಅಂತ ಹೇಳ್ತೇವೆ. ಇವರು ಹೇಗೆ ಅಂದ್ರೆ ದಿನ ಕುಡಿಬಹುದು, ಅಥವಾ ವಾರದಲ್ಲಿ 3-4 ದಿವಸ ಕುಡಿಬಹುದು, ಆದ್ರೆ ಅವರ ಒಂದು ಆ ಲಿಮಿಟ್ ಅನ್ನ ಅವ್ರು ಯಾವಾಗ್ಲೂ ಕ್ರಾಸ್ ಮಾಡುದಿಲ್ಲ. ದಿವಸಕ್ಕೆ ಒಂದು 60 ml 90 ml ಅದೇ ಒಂದು ಪ್ರಮಾಣವನ್ನ ಕುಡಿತಾ ಸುಮಾರಷ್ಟು ವರ್ಷಗಳಿಂದ ಕುಡಿತಾ ಬಂದಿರ್ತಾರೆ. ಮತ್ತೆ ಅದರಿಂದಾಗಿ ಅವರ ಒಂದು ದೈನಂದಿನ ಜೀವನ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಸಂಸಾರಕ್ಕೆ ಇರ್ಬೋದು, ಇನ್ನು ಅಷ್ಟೊಂದು ತೊಂದರೆಗಳಾಗ್ತಾ ಇರುವುದಿಲ್ಲ. ನಮ್ಮ ಮನೆಯಲ್ಲೇ ಇರುವಂತಹ ಅಪ್ಪಂದಿರಿರ್ಬೋದು, ಮಾವಂದಿರಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ನಾವಂತ ಈ ರೀತಿಯ ಕುಡಿತ ಮಾಡುವವರನ್ನ ನೋಡ್ತೇವೆ. ಅಂದ್ರೆ ಇವರಿಗೆ ಕುಡಿತದ ಮೇಲೆ ಒಂದು ಕಂಟ್ರೋಲ್ ಇರ್ತದೆ, ಅಂದ್ರೆ ಅವರು ಅದೇ ಪ್ರಮಾಣದಲ್ಲಿ ಕುಡಿತವನ್ನ ಮಾಡ್ಕೊಂಡು ಬಂದಿರ್ತಾರೆ. ಇನ್ನು ಎರಡನೆಯ ಒಂದು ಕೆಟಗರಿ ಏನು ಅಂದ್ರೆ ಅಪರೂಪಕ್ಕೆ ಕುಡಿಯುವವರು ಅಂತ ಹೇಳ್ತೇವೆ. ಇವ್ರು ಹೇಗೆ ಅಂದ್ರೆ ಒಕೇಶನಲ್ ಡ್ರಿಂಕರ್ಸ್. ಅವರ ಖರ್ಚು ಮಾಡಿ ಕುಡಿಯುವುದು ತುಂಬಾ ಕಡಿಮೆ. ಯಾರಾದ್ರೂ ಕೊಡ್ಸಿದ್ರೆ, ಬಿಟ್ಟಿಯಾಗಿ ಸಿಕ್ಕಿದ್ರೆ ತುಂಬಾ ಕುಡಿದು ಬಿಡ್ತಾರೆ. ಉದಾಹರಣೆಗೆ ಈ ಮೆಹಂದಿಯಲ್ಲಿ ಇರ್ಬೋದು, ಬರ್ತ್ಡೇ ಪಾರ್ಟಿಗಳಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ರೀತಿಯ ಗೆಟ್ ಟುಗೆದರ್ ನಲ್ಲಿ ಇರ್ಬೋದು, ಅವರಿಗೆ ಉಚಿತವಾಗಿ ಅಥವಾ ಫ್ರೀ ಆಗಿ ಆಲ್ಕೋಹಾಲ್ ಸಿಕ್ಕಿದ್ರೆ ಸರಿಯಾಗಿ ಕುಡ್ದು ಬಿಡ್ತಾರೆ. ತುಂಬಾ ಅದನ್ನ ಅದು ಅವರಿಗೆ ಸಾಕಾಗುವಷ್ಟು ಕುಡ್ದು ಬಿಡ್ತಾರೆ. ಆದ್ರೆ ಮರುದಿವ್ಸ ಹೋಗಿ ಪುನಃ ಅದನ್ನ ಕುಡಿಯುತ್ತಾ ಮಾಡುದಿಲ್ಲ, ಯಾಕಂದ್ರೆ ಅವರ ಹಣವನ್ನ ಖರ್ಚು ಮಾಡುದಿಲ್ಲ, ಅಥವಾ ನನ್ಗೆ ಅಂತ ಸಂದರ್ಭದಲ್ಲಿ ಮಾತ್ರ ಕುಡಿತೇನೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಇನ್ನು ಮೂರನೆಯ ಒಂದು ಟೈಪ್ ಹೇಗೆ ಅಂದ್ರೆ ಈ ಕುಡಿತ ಕಾಯಿಲೆ ಆದವರು ಅಥವಾ ಕುಡಿತ ಅವಲಂಬನೆ ಆದವರು ಅಂತ ಹೇಳ್ತೇವೆ. ಇವರಿಗೆ ಏನು ಅಂದ್ರೆ ತಮ್ಮ ಒಂದು ಕುಡಿತದ ಮೇಲೆ ಕಂಟ್ರೋಲೇ ಇರುವುದಿಲ್ಲ. ಯಾವಾಗ ನೋಡಿದ್ರು ಕುಡಿತದ ಒಂದು ಹಂಬಲದಲ್ಲೇ ಇರ್ತಾರೆ. ಸೊ ಅವರ ಕುಡಿತದಿಂದ ದೈಹಿಕವಾಗಿ ತೊಂದರೆಗಳಾಗ್ತಾ ಇರ್ತದೆ, ಮಾನಸಿಕವಾಗಿ ತೊಂದರೆಗಳಾಗ್ತಾ ಇರ್ತದೆ, ಅವರ ಫ್ಯಾಮಿಲಿ ಕೂಡ ಇದರಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ಈ ರೀತಿ ಅವರ ಆ ಕುಡಿತದ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಎಷ್ಟೇ ಪ್ರಯತ್ನ ಪಟ್ಟು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇವ್ರಿಗೆ ಅನಿಸ್ತಾ ಇರ್ತಾರೆ, ನನ್ನ ಫ್ರೆಂಡ್ಸ್ ಕುಡಿತಾರೆ, ಇನ್ನು ಈ ತರದ್ದು ಕುಡಿತಾರೆ, ಆದ್ರೆ ಅವ್ರಿಗೆ ಇಷ್ಟೊಂದು ತೊಂದರೆಗಳಾಗ್ತಾ ಇರೋದಿಲ್ಲ, ನನ್ಗೆ ಯಾಕೆ ಹೀಗೆ ಅನ್ನುವಂಥದ್ದು. ಸೊ ಅಂದ್ರೆ ಎಲ್ಲಾ ಭಾಗಗಳು, ಅಂದ್ರೆ ಅವರ ಜೀವನದ ಒಂದು ಆರೋಗ್ಯ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಈ ಕುಡಿತ ಅನ್ನುವಂಥದ್ದು ತೊಂದರೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಇರ್ತದೆ. ಅದಕ್ಕೆ ನಾವು ಈ ಕುಡಿತದ ಅವಲಂಬನೆ ಅಥವಾ ಕುಡಿತ ವ್ಯಸನ, ಕುಡಿತ ರೋಗದ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನ ಹೇಳ್ತೇವೆ. ಸೊ ಅದರಿಂದ ಇಲ್ಲಿ ಹೆಚ್ಚಿನವರು ಚಿಕಿತ್ಸೆ ಪಡೆಯುವವರು ಅಥವಾ ಚಿಕಿತ್ಸೆ ಪಡೆದು ಮನೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವವರಿಗೆ ಮುಖ್ಯವಾಗಿ ನಾವೇನು ತಿಳ್ಕೊಬೇಕು ಅಂದ್ರೆ ಇದೊಂದು ಕಾಯಿಲೆ, ಇದಕ್ಕೆ ಕೆಲವೊಂದು ಲಕ್ಷಣಗಳಿರ್ತದೆ. ಯಾವ ಲಕ್ಷಣಗಳು ಅನ್ನುವಂಥದ್ದನ್ನ ನೋಡುವ. ಈಗ ಹೇಗೆ ಜ್ವರ ಬಂದ್ರೆ ಮೈ ಬಿಸಿ ಇರ್ತದೆ, ಮೈ ಕೈ ನೋವು ಇರ್ತದೆ, ಬಾಯಿ ರುಚಿ ಇರುವುದಿಲ್ಲ, ಅದೇ ರೀತಿ ಈ ಕುಡಿತ ಕಾಯಿಲೆಗೆ ಕೂಡ ಅದರದ್ದೇ ಆದ ಕೆಲವೊಂದು ಲಕ್ಷಣಗಳಿರ್ತದೆ. ಮೊದಲನೇ ಲಕ್ಷಣ ಏನು ಅಂತ ಹೇಳಿದ್ರೆ, ಕುಡಿತದ ಬಗ್ಗೆ ಕಂಟ್ರೋಲ್ ಇಲ್ಲದೆ ಇರುವಂತದ್ದು ಈ ಕಾಯಿಲೆಯ ಮೊದಲನೇ ಲಕ್ಷಣ. ಸೊ ಎಷ್ಟೋ ಸಲ ಮನೆಯವರು ಬೈದಾಗ ಅಥವಾ ಆಣೆ ಪ್ರಮಾಣಗಳನ್ನ ಮಾಡಿಸ್ಕೊಂಡಾಗ, ಅಥವಾ ಇವರಿಗೆ ಮನ್ಸು ಬಂದು ಖಂಡಿತ ನಾನು ಬಿಡ್ತೇನೆ, ಇನ್ನು ಮುಟ್ಟುದೇ ಇಲ್ಲ ಅನ್ನುವಂತ ಶಪಥ ಅಥವಾ ಒಂದು ಮನಸ್ಸನ್ನ ಮಾಡ್ತಾರೆ, ಗಟ್ಟಿ ಮನಸ್ಸನ್ನ. ಆದ್ರೆ ಅದು ಹೆಚ್ಚು ಹೊತ್ತು ಇರುವುದಿಲ್ಲ. ಕೆಲವೊಮ್ಮೆ ಅರ್ಧ ದಿವಸ, 2 ದಿವಸ ಅಥವಾ 1 ವಾರ ಆ ಕಂಟ್ರೋಲ್ ತಪ್ಪಿ ಹೋಗ್ತದೆ, ಪುನಃ ಕುಡಿತ ಮಾಡ್ಬೇಕು ಅನ್ನುವಂತಹ ಒಂದು ಇದ್ರಲ್ಲೇ ಇರ್ತಾರೆ. ಸೊ ಕುಡಿತದ ಬಗ್ಗೆ ಕಂಟ್ರೋಲ್ ಇಲ್ಲದೆ ಇರುವಂತದ್ದು, ಸೊ ಒಂದು ತೊಂದರೆ ಆಗಿದೆ, ಅದರಿಂದ ಹೊರಗೆ ಬರ್ಬೇಕು, ಅದನ್ನ ಬಿಟ್ಟು ಬಿಡ್ಬೇಕು ಅಂತ ಮನಸ್ಸು ಇದ್ರೂ ಕೂಡ ಬಿಡ್ಲಿಕ್ಕೆ ಆಗದಿರುವಂತ ಸ್ಥಿತಿಯನ್ನ ನಾವು ಇದ್ರದ್ದು ಮೊದಲನೇ ಲಕ್ಷಣವಂತ ಹೇಳ್ತೇವೆ. ಏನಂದ್ರೆ ಈ ಕುಡಿತದ ಮೇಲೆ ಹತೋಟಿ ಅಥವಾ ಕಂಟ್ರೋಲ್ ಇಲ್ಲದೆ ಇರುವಂತದ್ದು. ಎರಡನೇದು ಕುಡಿತದ ಮಟ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುವಂತದ್ದು. ಯಾರು ಕೂಡ ಸ್ಟಾರ್ಟಿಂಗ್ ಅಲ್ಲೇ ಒಂದು ಬಾಟ್ಲು ಅಥವಾ 360 ml ಅಥವಾ 450 ml ಹೀಗೆ ಕುಡಿಯುವುದಿಲ್ಲ. ಫಸ್ಟಿಗೆ ಅವರು ಸ್ಟಾರ್ಟ್ ಮಾಡುವಾಗ ಹೇಗೆ ಅಂದ್ರೆ ಒಂದು 90 ಅಥವಾ 60 ಸ್ಟಾರ್ಟ್ ಮಾಡಿರ್ತಾರೆ. ಸೊ ಕ್ರಮೇಣ ಏನಾಗಿರ್ತದೆ ಅಂದ್ರೆ
ಒಂದು 6 ತಿಂಗಳಲ್ಲೋ 3 ತಿಂಗಳಲ್ಲೋ ಎಷ್ಟು ಆ ಪ್ರಮಾಣದಲ್ಲಿ ಅವ್ರು ಕುಡಿತಾ ಇದ್ರು ಅದು ಅವರಿಗೆ ಖುಷಿ ಕೊಡುದಿಲ್ಲ. ಕಿಕ್ ಅಂತ ಹೇಳ್ತಾರೆ, ಅದು ಸಿಗುದಿಲ್ಲ. ಆಗ ಏನ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಮಾಡ್ತಾರೆ. 1 ಕ್ವಾರ್ಟರ್ ಆಗ್ತದೆ. 1 ಕ್ವಾರ್ಟರ್ ಸ್ವಲ್ಪ ದಿವಸ ಅದರಲ್ಲಿ ಅವರಿಗೆ ಖುಷಿ ಸಿಗ್ತದೆ, ಮತ್ತೆ ಅದು ಕೂಡ ಅವರಿಗೆ ಸಾಕನ್ಸುದಿಲ್ಲ. ಪುನಃ ಅದು 1.5 ಅಥವಾ 2 ಆಗ್ತದೆ. ಹೀಗೆ ಕ್ರಮೇಣ ಏನಾಗುತ್ತೆ, ಈ ಕುಡಿತದ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದು ಈ ಕಾಯಿಲೆಯ 2ನೇ ಲಕ್ಷಣ. 3ನೇ ಲಕ್ಷಣ ಏನು ಅಂದ್ರೆ, ಯಾವಾಗ್ಲೂ ಕುಡಿಬೇಕು ಬಿಡಬೇಕು ಅನ್ನುವಂತಹ ತವಕ ಆಗುವಂಥದ್ದು, ಕ್ರೇವಿಂಗ್ ಅಂತ ಹೇಳ್ತೇವೆ. ಸೊ ಕುಡಿದಿದ್ರೆ ಅವರಿಗೆ ಏನೋ ಒಂಥರ ಚಡಪಡಿಕೆ, ಕಿರಿಕಿರಿ ಆಗುವಂಥದ್ದು, ಕುಡಿತದ ಏನು ಅಂಶ ದೇಹದ ಒಳಗೆ ಹೋದಾಗ ಸರಿ ಅನಿಸ್ತದೆ, ಇಲ್ಲ ಅಂದ್ರೆ ಏನೋ ಚಡಪಡಿಕೆ ಆದಾಗೆ ಆಗುವುದು, ಕುಡಿತ ಬೇಕಂತ ಅನಿಸುವಂಥದ್ದು. ಈಗ ಹೇಗೆ ಟೀ ಕಾಫಿ ಕುಡಿಯುವವರಿಗೆ ಆ ಹೊತ್ತಾಗುವಾಗ ಅದು ಕುಡಿಬೇಕು ಅನಿಸ್ತದ, ಅದೇ ರೀತಿ ಈ ಕುಡಿತ ಕಾಯಿಲೆ ಆಗುವವರಿಗೆ ಏನಾಗ್ತದೆ ಅಂದ್ರೆ, ಅವರ ದೇಹದಲ್ಲಿ ಕುಡಿತದ ಪ್ರಮಾಣ ಕಡಿಮೆ ಆದಾಗ ಅಥವಾ ಇಲ್ಲದಿದ್ದಾಗ ದೇಹ ಕಿರಿಕಿರಿ ಮಾಡ್ತದೆ, ಅಥವಾ ಮನಸ್ಸಲ್ಲಿ ಕಿರಿಕಿರಿ ಉಂಟಾಗಿ ಕುಡಿಬೇಕು ಅನ್ನುವಂತಹ ತವಕ, ಆಸೆ, ತೊಡು ಅನ್ನುವಂಥದ್ದು ಆಗ್ತದೆ. ಇದು ಈ ಕಾಯಿಲೆಯ ಇನ್ನೊಂದು ಲಕ್ಷಣ. ಇನ್ನು ಈ ಕುಡಿತ ಕಾಯಿಲೆಯಲ್ಲಿ ಬರುವಂತದ್ದು ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳ್ತೇವೆ. ಕುಡಿತ ಮಾಡುವವರು 1 ದಿವಸ ಕುಡಿಲಿಲ್ಲ ಅಂದ ಕೂಡಲೇ ಕೈ ನಡುಕ ಬರುವಂತದ್ದು, ನಿದ್ದೆ ಬರದೇ ಇರುವಂತದ್ದು, ಊಟ ಸೇರದೇ ಇರುವಂತದ್ದು, ವಾಕರಿಕೆ ಬಂದಾಗೆ ಆಗುವಂತದ್ದು, ಕೆಲವರಿಗೆ ಒಂಥರ ಕನ್ಫ್ಯೂಷನ್ ತರ ಆಗುವಂತದ್ದು, ಇನ್ ಕೆಲವರಿಗೆ ಕಿವಿಯಲ್ಲಿ ಯಾರೋ ಮಾತಾಡ್ದ ಹಾಗೆ ಕರೆದ ಹಾಗೆ ಅನಿಸುವಂತದ್ದು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತದೆ ಅಂದ್ರೆ ಫಿಟ್ಸ್ ಬರ್ತದೆ. ಅಂದ್ರೆ ಅವರಿಗೆ ಹುಟ್ಟಿನಿಂದಲೂ ಫಿಟ್ಸ್ ಇರುವುದಿಲ್ಲ, ಈ ರಮ್ ಫಿಟ್ಸ್ ಅಂತ ಹೇಳ್ತೇವೆ. ಕುಡಿತ ಮಾಡ್ತಾ ಇರುವವರು ಕುಡಿತ ಮಾಡ್ಲಿಲ್ಲದಿದ್ರೆ 24 ಅಥವಾ 40 ಗಂಟೆಯ ಒಳಗಡೆ ಕೆಲವೊಂದು ಸಲ ಫಿಟ್ಸ್ ಬರುವಂತಹ ಸಾಧ್ಯತೆ ಇರ್ತದೆ. ಅಥವಾ ಡಿಲೀರಿಯಂ ಅಂತ ಹೇಳ್ತೇವೆ, ಅಥವಾ ನಡುಕ ಸನ್ನೆ ಅಂತ, ಏನೇನೋ ಮಾತಾಡೋದು, ನಾನೆಲ್ಲೋ ಇದ್ದೇನೆ ಅಂತ ಹೇಳೋದು, ಗುರ್ತ ಹಿಡದೆ ಇರುವಂತದ್ದು, ಟೈಮ್ ಪ್ಲೇಸ್ ಪರ್ಸನ್ ಎಲ್ಲ ಗೊತ್ತಾಗದೆ ಇರುವಂತದ್ದು, ಈ ರೀತಿಯಲ್ಲಿ ಕೂಡ ಕೆಲವರಿಗೆ ಹಿಂತೆಗೆದ ಚಿಹ್ನೆಗಳಾಗ್ತದೆ. ಸೊ ಅದಾದಾಗ ಏನಾಗುತ್ತೆ, ಇವರಿಗೆ ಭಯ ಬಿದ್ದು ಪುನಃ ಕುಡಿತಕ್ಕೆ ಹೋಗ್ತಾ ಇರ್ತಾರೆ. ಸೊ ನಾನು ಹೇಳಿದೆ ನೋಡಿ, ಇದೆಲ್ಲ. ಇನ್ನೊಂದೇನಂದ್ರೆ, ಈ ಕುಡಿತ ಒಂದು ಅವಲಂಬನೆ ಆದಾಗ ಅದೇ ಪ್ರಪಂಚ ಆಗಿ ಬಿಡ್ತದೆ, ಬೇರೆ ಯಾವುದು ಬೇಡ, ಯಾವಾಗ ನಾನು ದುಡ್ಡು ಸಿಗ್ತದೆ ನಾನು ಯಾವಾಗ ಹೋಗಿ ಕುಡಿತೇನೆ, ಆ ಗುಂಗಲ್ಲೇ ಇರುವಂತದ್ದು ಕೂಡ ಈ ಕಾಯಿಲೆಯ ಒಂದು ಲಕ್ಷಣ. ಸೊ ಇಲ್ಲಿ ನಾನೀಗ 5 ಲಕ್ಷಣಗಳನ್ನ ಹೇಳಿದೆ. ಸೊ ಇದರಲ್ಲಿ 2 ಅಥವಾ 3 ಲಕ್ಷಣಗಳಿದ್ದರೂ ಕೂಡ ಅವರಿಗೆ ಅದು ಅವಲಂಬನೆ ಅಥವಾ ರೋಗದ ಮಟ್ಟಿಗೆ ಹೋಗಿದೆ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗತ್ತೆ. ಸೊ ಅದ್ರಿಂದಾಗಿ ರೋಗ ಅಂದ ಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್, ಅದನ್ನ ಕರೆಕ್ಟ್ ಆಗಿ ಏನು ಆ ಕೋರ್ಸ್ ಅನ್ನ ಫಾಲೋ ಅಪ್ ಮಾಡುವಂತದ್ದು, ಚಿಕಿತ್ಸೆಯನ್ನ ತಕೊಳ್ಳುವಂತದ್ದು ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಅದೇ ರೀತಿ ಈಗ ಸಮಸ್ಯೆ ಒಂದು ಏನು, ಇದೊಂದು ಕಾಯಿಲೆ ಅಂತ ಹೇಳಿದ್ರಿ, ಇದನ್ನ ಟ್ರೀಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದಾ, ಬಿಡಿಸಿ ಬಿಡ್ಬೋದಾ ಟ್ರೀಟ್ಮೆಂಟ್ ಮಾಡಿದ್ರೆ? ಖಂಡಿತ ಬಿಡ್ಲಿಕ್ಕೆ ಸಾಧ್ಯ. ಆದ್ರೆ ಇದೊಂದು ಏನು ಮರುಕಳಿಸುವಂತ ಕಾಯಿಲೆ. ಸೊ ಒಂದ್ ವೇಳೆ ಈ ಕಾಯಿಲೆ ಏನು ಚಿಕಿತ್ಸೆ ಪಡಿತಾ ಇದ್ದೀರಾ, ಮಧ್ಯದಲ್ಲಿ ಬಿಟ್ಟು ಪುನಃ ಒಂದ್ ಸ್ವಲ್ಪ ಟೈಮ್ ನಂತರ ನಾನೀಗ ಬಿಟ್ಟಿದ್ದೇನಲ್ಲ, ನಾನು ಅಪರೂಪಕ್ಕೆ ಕುಡಿತೇನೆ, ನಾನು ವೀಕೆಂಡ್ಸ್ ಅಲ್ಲಿ ಮಾತ್ರ ಕುಡಿತೇನೆ, ನಾನು ಪಾರ್ಟಿಗಳಿದ್ದಾಗ ಮಾತ್ರ ಕುಡಿತೇನೆ ಅಂತ ಹೇಳಿ 6 ತಿಂಗಳು ಬಿಟ್ಟಾಗ ಅಥವಾ 1 ವರ್ಷ ಬಿಟ್ಟಾಗ ನೀವು ಶುರು ಮಾಡಿದ್ರೆ ಅಂತಾದ್ರೆ ಪುನಃ ಸ್ವಲ್ಪ ದಿವಸದಲ್ಲೇ ಅದೇ ಮಟ್ಟಕ್ಕೆ ನೀವು ಕುಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಅದು ನಿಮ್ಮ ದೇಹದ ಒಳಗೆ ಇರ್ತದೆ ಈ ಲಕ್ಷಣಗಳು ನಾನು ಹೇಳಿದ್ದು. ಒಂದ್ ವೇಳೆ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ರೂ ಕೂಡ, ಅಥವಾ ಅದನ್ನ ಪುನಃ ತಕೊಳ್ಳಿಕ್ಕೆ ಶುರು ಮಾಡಿದ್ರು ಕೂಡ ಸ್ವಲ್ಪ ದಿವಸದಲ್ಲೇ ಅದೇ ಮಟ್ಟದಲ್ಲಿ ಕುಡಿಯುವಂತಹ ಒಂದು ಇದು ಆಗ್ತದೆ. ಅದಕ್ಕೆ ಹೇಳೋದು ಇದೊಂದು ಒಂದು ಕಾಯಿಲೆ ಅಥವಾ ಅವಲಂಬನೆ. ಇದನ್ನ ಕಂಪ್ಲೀಟ್ ಆಗಿ ಬಿಟ್ರೆ ಮಾತ್ರ ಇದರಿಂದ ನೀವು ದೂರ ಇರ್ಲಿಕ್ಕೆ ಸಾಧ್ಯ ಅಂತ. ಸೊ ಇದು ಮರುಕಳಿಸುವಂತಹ ಕಾಯಿಲೆ. ಸೊ ಮರುಕಳಿಸಬಾರದು ಅಂತಂದ್ರೆ ಸುಮಾರಾಗಿ ನೀವು ಕೆಲವೊಂದು ಪ್ರಯತ್ನಗಳನ್ನ ಪಡ್ಬೇಕಾಗತ್ತೆ. ಮುಖ್ಯವಾಗಿ ಈ ಕುಡಿತಕ್ಕೆ ಮರುಕಳಿಸ್ಲಿಕ್ಕೆ ಏನು ಕಾರಣಗಳಂದ್ರೆ, ಈ ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಅಥವಾ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಹೊರಗಿನ ಅಂಶಗಳು, ಹೊರಗಿನ ಪ್ರಚೋದಕಗಳು, ಹಾಗೆಯೇ ಆ ವ್ಯಕ್ತಿಗೆ ಸಂಬಂಧಿಸಿದಂತ ಕೆಲವೊಂದು ಅಂಶಗಳು ಈ ಕುಡಿತಕ್ಕೆ ಪ್ರೇರೇಪಿಸ್ತದೆ ಅಥವಾ ಕುಡಿತಕ್ಕೆ ಪುನಃ ಹೋಗ್ಲಿಕ್ಕೆ ಕಾರಣ ಆಗ್ಬೋದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಏನಿದು ಬಾಹ್ಯ ಸನ್ನಿವೇಶಗಳು ಅಥವಾ ಹೊರಗಿನ ಈ ಪ್ರಚೋದಕಗಳು ಯಾವುದು ಅಂತ ತಿಳ್ಕೊಳ್ಳುವ. ಸೊ ಇದನ್ನ ಗಮನಿಸಿ ನೀವು ಇದನ್ನ ಒಂದು ಮ್ಯಾನೇಜ್ ಮಾಡಿದ್ರೆ ಖಂಡಿತ ಈ ಕುಡಿತಕ್ಕೆ ಮರುಕಳಿಸದಂತೆ ತಡಿಬಹುದು ಅನ್ನುವಂಥದ್ದನ್ನ ಹೇಳ್ಬಹುದು. ಸೊ ಮುಖ್ಯವಾಗಿ
ನೀವು ಚಿಕಿತ್ಸೆಯಲ್ಲಿರುವಾಗ ಅಥವಾ ಕುಡಿತ ಬಿಟ್ಟು ಅದರಿಂದ ದೂರ ಇರುವಾಗ ನೀವು ಕೆಲವೊಂದು ಜನರಿಂದ ಏನು ಪ್ರಚೋದನೆಗೆ ಒಳಗಾಗ್ಬೋದು. ಸೊ ಯಾರು ಕುಡಿತಾರೆ, ಕುಡಿಯುವ ಸ್ನೇಹಿತರಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಅವರ ಜೊತೆಗೆ ನೀವು ಜಾಸ್ತಿ ಬೆರೆಯುವುದು ಅಥವಾ ಅವರೊಟ್ಟಿಗೆ ಹೊರಗಡೆ ಹೋಗುದು, ಬಾರ್ಗಳಿಗೆ ವಿಸಿಟ್ ಮಾಡುದು ಮಾಡಿದ್ರೆ ಕುಡಿತಕ್ಕೆ ಇದು ಪ್ರಚೋದನೆ ಮಾಡಬಹುದು. ಕೆಲವೊಂದು ಜಾಗಗಳು, ಸೊ ನಾನೀಗ ಬಿಟ್ಟಿದ್ದೇನೆ, ಬಟ್ ಇನ್ನು ನಾನು ಹೋಗಿ ಬಾರಲ್ಲಿ ಕೂತ್ಕೊಳ್ತೇನೆ, ಅವರು ಪಾರ್ಟಿ ಮಾಡುವಾಗ ನಾನು ಸುಮ್ಮನೆ ಕೂತ್ಕೊಳ್ತೇನೆ ಅನ್ನುವಂಥದ್ದು ಕೂಡ ಒಂದು ಪ್ರಚೋದಕ. ಸೊ ನೀವು ಹೋಗಿ ಕೂತ್ರೆ ನೀವು ಕುಡಿತಕ್ಕೆ ಮರುಕಳಿಸುವಂತಹ ಎಲ್ಲ ಸಾಧ್ಯತೆಗಳು ಇರ್ತದೆ. ಅದೇ ರೀತಿ ಕೈಯಲ್ಲಿ ಜಾಸ್ತಿ ಹಣ ಇದ್ದಾಗ ಅಥವಾ ಮನೆಯಲ್ಲಿ ನಾವು ಯಾರೋ ಗೆಸ್ಟ್ ಬರ್ಬೇಕು ಅಂತ ಆಲ್ಕೋಹಾಲ್ ಅನ್ನ ತಂದಿಟ್ರೆ ಅದು ಕೂಡ ಒಂದು ಪ್ರಚೋದಕ ಅಂಶ ಆಗ್ತದೆ. ಸೊ ಅದು ಕೂಡ ನಿಮ್ಗೆ ಕುಡಿತಕ್ಕೆ ಪ್ರೇರೇಪಿಸುವಂತದ್ದು ಸಾಧ್ಯ ಇದೆ. ಅದೇ ರೀತಿ ಒಂದು ಕೆಲವೊಂದು ಟೈಮ್ ಅಂತ ಹೇಳ್ತೇವೆ, ಸಮಯ. ಸೊ ಸಂಜೆಯ ಹೊತ್ತು, ಕೆಲವರು ಸಂಜೆಯ ಹೊತ್ತಲ್ಲಿ ಕುಡಿಯುವ ಅಭ್ಯಾಸ ಇರ್ತದೆ. ಆ ಹೊತ್ತಾಗುವಾಗ ಏನಾಗುತ್ತೆ, ಕುಡಿತ ಮಾಡುವ ಅನ್ನುವಂತ ಒಂದು ಹಂಬಲದಲ್ಲಿ ಅದಕ್ಕೆ ಹೋಗುವ ಚಾನ್ಸಸ್ ಇರ್ತದೆ. ಅಥವಾ ಕೆಲವು ಸಂಬಳದ ದಿನ ಕೈಯಲ್ಲಿ ದುಡ್ಡು ಬಂದಿರ್ತದೆ, ಇವತ್ತೊಂದು ದಿವಸ ಕುಡಿದು ಬಿಡ್ತೇನೆ, ನಾಳೆಯಿಂದ ಕುಡಿಯುವುದಿಲ್ಲ. ಅಥವಾ ರಜೆ ಇದ್ದ ದಿವಸ, ಮೊದಲು ರಜೆ ಇದ್ದ ದಿವಸ ಕುಡಿಯುವುದು, ಆ ಒಂದು ನೆನಪುಗಳು ಏನ್ ಮಾಡ್ಬೋದು, ಅವರಿಗೆ ಪ್ರಚೋದನೆಯನ್ನ ಮಾಡ್ಬೋದು. ಏನು ಕೆಲಸ ಇಲ್ಲದೆ ಮನೆಯಲ್ಲಿ ಖಾಲಿ ಕುಳಿತಾಗ ಅಥವಾ ಕೆಲಸ ಮುಗಿದ ಸಮಯ ಅಥವಾ ಕೆಲವೊಂದು ಒತ್ತಡಗಳಿದ್ದ ಟೈಮಲ್ಲಿ, ವೀಕೆಂಡ್ಸ್ ಅಲ್ಲಿ, ಇದೆಲ್ಲ ಏನಂದ್ರೆ ಬಾಹ್ಯ ಪ್ರಚೋದಕಗಳು. ಕೆಲವೊಂದು ಜನರು ಇರ್ಬೋದು, ಕೆಲವೊಂದು ಜಾಗಗಳಿರ್ಬೋದು, ಕೈಯಲ್ಲಿ ಹಣ ಇದ್ದಾಗಿರ್ಬೋದು, ಅಥವಾ ಕೆಲವೊಂದು ಸಮಯ. ಸೊ ಈ ವಿಷಯಗಳನ್ನ ನೀವು ಗಮನಿಸ್ಬೇಕು, ಮತ್ತೆ ಇದರಿಂದ ದೂರ ಇರ್ಲಿಕ್ಕೆ ಆದಷ್ಟು ಪ್ರಯತ್ನಿಸ್ಬೇಕಾಗ್ತದೆ. ಅದೇ ರೀತಿ ಈ ಕುಡಿತ ಮಾಡ್ಲಿಕ್ಕೆ ಅಥವಾ ಕುಡಿತಕ್ಕೆ ಮರುಕಳಿಸ್ಲಿಕ್ಕೆ ವ್ಯಕ್ತಿಗತ ಕಾರಣಗಳು, ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಪರ್ಸನಲ್ ರೀಸನ್ಸ್ ಅಂತ ನೀವು ತಕ್ಕೊಳ್ಬಹುದು. ಮುಖ್ಯವಾಗಿ ಕೆಲವರಿಗೆ ಆತಂಕ ಇರ್ತದೆ, ಹೆದರಿಕೆ ಸ್ವಭಾವ, ತುಂಬಾ ಹೆದರಿಕೆ, ಎಲ್ಲದಕ್ಕೂ ಹೆದರಿಕೆ, ಒಂದು ಸ್ಟೇಜ್ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಹೆದರಿಕೆ, ಒಂದು ಡಿಸಿಷನ್ ತಕೊಳ್ಳಿಕ್ಕೆ ಹೆದರಿಕೆ, ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳಾದಾಗ ಆತಂಕ ಆಗೋದು. ಈ ಸ್ವಭಾವ ಇದ್ದಾಗ ಏನಾಗುತ್ತೆ, ಈ ಆತಂಕ ಭಯ ಕಡಿಮೆ ಆಗ್ಲಿಕ್ಕೆ ನಾನು ಸ್ವಲ್ಪ ಕುಡಿತೇನೆ ಅನ್ನುವಂಥದ್ದು ಬರ್ಬೋದು. ಅಥವಾ ಸಿಟ್ಟು ಜಾಸ್ತಿ ಇದ್ರೆ, ನನ್ ಸಿಟ್ಟು ಬಂದಾಗ ನಂಗೆ ಕಿರಿಕಿರಿ ಆಗ್ತದೆ, ನಂಗೆ ಆ ಸಿಟ್ಟನ್ನ ನಾನು ಹೇಗಾದ್ರೂ ಮಾಡಿ ಅವರಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಆ ಸಿಟ್ಟಿನ ಕಾರಣದಿಂದ ಕೂಡ ಕೆಲವೊಮ್ಮೆ ಕುಡಿತಕ್ಕೆ ಮರುಕಳಿಸಬಹುದು. ಅತಿಯ ದ್ವೇಷ ಇದ್ದಾಗ, ಹೆಂಡತಿಯ ಮೇಲೋ ಅಥವಾ ಯಾರೋ ಸ್ನೇಹಿತನ ಮೇಲೋ ಅಥವಾ ಸಹೋದ್ಯೋಗಿಯ ಮೇಲೋ ತುಂಬಾ ಮನಸ್ಸಿಗೆ ಅವರೇನೋ ಬೇಸರ ಮಾಡಿದ್ದಾರೆ, ಆ ದ್ವೇಷದ ಭಾವನೆಗಳಿದ್ದಾಗ ಕೂಡ ಏನು ಕುಡಿತಕ್ಕೆ ಪ್ರೇರಣೆ ಆಗ್ಬಹುದು. ತಪ್ಪಿತಸ್ಥ ಭಾವನೆಗಳು ಅಥವಾ ನಾಚಿಕೆಯಿಂದ, ಅಯ್ಯೋ ನಾನು ಇಷ್ಟು ವರ್ಷ ವೇಸ್ಟ್ ಮಾಡಿದೆ, ಕುಡ್ದೆ, ಹಣ ಕಳ್ಕೊಂಡೆ, ನನ್ನ ಮನೆಯವರಿಗೆ ಸಮಸ್ಯೆ ಮಾಡಿದೆ, ಈ ರೀತಿಯ ತಪ್ಪಿತಸ್ಥ ಭಾವನೆಗಳು ಕೂಡ ಮನಸ್ಸಿನಲ್ಲಿ ಇದ್ದಾಗ, ನಾಚಿಕೆ ಇದ್ದಾಗ ಏನಾಗುತ್ತೆ, ಅವರು ದೂರ ಇದ್ರೂ ಕೂಡ ಕುಡಿತದಿಂದ ಮನಸ್ಸು ಅವರಿಗೆ ಏನ್ ಮಾಡುತ್ತೆ, ಈ ಕುಡಿತ ಮಾಡ್ಲಿಕ್ಕೆ ಪ್ರಚೋದನೆಯನ್ನ ಮಾಡ್ತದೆ. ಅದೇ ರೀತಿ ಕೆಲವರಿಗೆ ಏನು ಖುಷಿಗಾಗಿ, ಎಕ್ಸೈಟ್ಮೆಂಟ್, ಅಯ್ಯೋ ಇದೆಂತ ಲೈಫ್, ಬೋರ್ ಅನಿಸ್ತದೆ, ಸೊ ಆ ಕುಡಿತ ಮಾಡುವ ಜೀವನ ಎಷ್ಟು ಚೆನ್ನಾಗಿರ್ತಾ ಇತ್ತು, ಅದು ತಕೊಂಡಾಗ ನನ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು, ಎಕ್ಸೈಟೆಡ್ ಇರ್ತಾ ಇದ್ದೆ ನಾನು, ನನ್ನ ಲೈಫಲ್ಲಿ ಏನೋ ಒಂದು ಖುಷಿ ಸಿಗ್ತಾ ಇತ್ತು, ಈಗ ಇಲ್ಲ ಅನ್ನುವಂತಹ ಭಾವನೆಗಳು ಒಳಗಿಂದ ವ್ಯಕ್ತಿಗೆ ಅವಾಗ ಆಗ್ತಾ ಇದ್ರೆ ಕೂಡ ಅವನಿಗೆ ಕುಡಿತಕ್ಕೆ ಪ್ರೇರಣೆ ಆಗ್ಬಹುದು. ಪ್ರಾಮಾಣಿಕತೆ ಇಲ್ಲದ ಕಾರಣ, ಸುಮ್ನೆ ಡಾಕ್ಟರ್ ಹತ್ರ ಮಾತಾಡುವಾಗ ಅಥವಾ ಕೌನ್ಸಿಲಿಂಗ್ ಅಲ್ಲಿ ಮನೆಯವ್ರ ಹತ್ರ ನಾನು ಬಿಡ್ತೇನೆ ಅಥವಾ ಮನಸ್ಸ ಒಳಗಡೆ ಬಿಡುವ ಆ ಮನಸ್ಥಿತಿ ಇಲ್ಲದಿದ್ದಾಗ, ಇವರೆಲ್ಲ ಯಾಕೆ ಹೀಗೆ ಮಾಡ್ತಾರೆ, ನನ್ಗೆ ಕುಡಿಬೇಕು, ನಾನು ಹೇಗಾದ್ರೂ ಅವ್ರಿಗೆ ಗೊತ್ತಾಗದ ಹಾಗೆ ಕುಡಿತೇನೆ ಅನ್ನುವ ಮನಸ್ಥಿತಿ ಇದ್ದಾಗ ಕೂಡ ಕುಡಿತಕ್ಕೆ ಪ್ರೇರಣೆ ಆಗ್ಬಹುದು. ಕೆಲವೊಂದು ದೈಹಿಕ ನೋವುಗಳಿದ್ದಾಗ ಅಥವಾ ಈ ಫೀವರ್, ಸುಸ್ತು, ಜ್ವರಗಳು ಅಥವಾ ಬೇರೇನಾದ್ರು ಆಕ್ಸಿಡೆಂಟ್ ಆಯ್ತು, ಪೆಟ್ಟಾಯ್ತು, ಆಗ ನೋವುಗಳಿದ್ದಾಗ ಏನು, ಹಳೆಯ ಒಂದು ಅಭ್ಯಾಸ, ನೋವಾದಾಗ ಸ್ವಲ್ಪ ಕುಡಿದ್ರೆ ರಿಲ್ಯಾಕ್ಸ್ ಆಗ್ತದೆ ಅನ್ನುವಂತಹ ಒಂದು ಥಿಂಕಿಂಗ್ ಇಂದ ಕೂಡ ಅವರು ಕುಡಿತ ಮಾಡ್ಬೇಕು ಅನಿಸ್ಬಹುದು. ಬೇರೆಯವರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಂಡಾಗ, ನಾನ್ ಚೇಂಜ್ ಆಗಿದ್ದೇನೆ, ನನ್ನ ಹೆಂಡತಿಯು ಚೇಂಜ್ ಆಗ್ಬೇಕು, ನನ್ನ ಮಕ್ಕಳು ನನ್ನನ್ನ ಅವರು
ಚೇಂಜ್ ಆಗ್ಬೇಕು, ನನ್ನ ಸ್ನೇಹಿತರು ನನ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಬೇಕು, ಈ ರೀತಿಯ ಒಂದು ಮನಸ್ಥಿತಿ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಫುಲ್ಫಿಲ್ ಆಗ್ದಿದ್ದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೇವೆ, ಆ ಕಡೆಯಿಂದ ಅದೇ ರೀತಿಯ ಒಂದು ಫುಲ್ಫಿಲ್ಮೆಂಟ್ ಆಗ್ದಿದ್ದಾಗ ಏನಾಗುತ್ತೆ, ಕಿರಿಕಿರಿ ಆಗ್ತದೆ, ಬೇಜಾರಾಗ್ತದೆ. ಆ ಬೇಜಾರು ಕೂಡ ಕೆಲವೊಮ್ಮೆ ಕುಡಿತಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಕೆಲವರಲ್ಲಿ ಏನಂದ್ರೆ, ನನ್ಗೆ ಕುಡಿತ ಸಮಸ್ಯೆನೇ ಅಲ್ಲ, ನಾನು ಸರಿ ಇದ್ದೇನೆ, ನಾನು ಯಾವಾಗ ಬೇಕಾದ್ರೂ ಕುಡಿತ ನಿಲ್ಲಿಸಬಹುದು, ನನ್ಗೆ ಕುಡಿತದಿಂದ ಅಂತ ಏನು ಸಮಸ್ಯೆನೇ ಆಗ್ಲಿಲ್ಲ ಅನ್ನುವಂತ ಒಂದು ಥಿಂಕಿಂಗ್ ಅಥವಾ ಒಂದು ಬಲವಾದ ಯೋಚನೆಗಳಿದ್ದಾಗ ಅವರಿಗೆ ಕೂಡ ಅವಾಗ ಈ ಕುಡಿಯುವ ಪ್ರಚೋದನೆಗಳು ಆಗ್ತವೆ. ಹಣಕಾಸಿನ ಒತ್ತಡ ಇದ್ದಾಗ, ಜೀವನದಲ್ಲಿ ಯಾವಾಗ್ಲೂ ಒತ್ತಡದ ಸನ್ನಿವೇಶಗಳೇ ಇದ್ದಾಗ, ಮನೆಯಲ್ಲಿ, ಕೆಲಸದಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಜಗಳಗಳಾದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಅದನ್ನ ಕೋಪ್ ಅಪ್ ಮಾಡ್ಲಿಕ್ಕಾಗದೆ ಅಥವಾ ಮ್ಯಾನೇಜ್ ಮಾಡ್ಲಿಕ್ಕಾಗದೆ ಅವರು ಕುಡಿತಕ್ಕೆ ಮರುಕಳಿಸುವಂತಹ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ನಾನು 2 ವಿಷಯಗಳನ್ನ ಹೇಳಿದೆ. ಹೊರಗಿನವರು ನಮ್ಗೆ ಕುಡಿತಕ್ಕೆ ಪ್ರಚೋದನೆ ಮಾಡುವಂಥದ್ದು, ಅದೇ ರೀತಿ ನಮ್ಮ ಆಂತರಿಕ ವಿಷಯಗಳು, ನಮ್ಮ ವ್ಯಕ್ತಿಗತ ಕಾರಣಗಳು ಕೂಡ ಕುಡಿತಕ್ಕೆ ಪ್ರೇರೇಪಣೆ ಮಾಡುವಂತಹ ಅಥವಾ ಒಂದು ಪ್ರಚೋದನೆಯನ್ನ ಮಾಡುವಂತದ್ದು ಇರ್ತದೆ. ಸೊ ಅದರಿಂದಾಗಿ ನೀವು ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಪ್ರಚೋದಕಗಳಿದೆ, ನಿಮ್ಗೆ ಯಾವ್ದು ಅವಾಗವಾಗ ಕುಡಿತದ ಕಡೆ ಒಂದು ಹಂಬಲ ಆಗುವ ಹಾಗೆ ಮಾಡ್ತದೆ ಅನ್ನುವಂಥದ್ದನ್ನ ಗಮನಿಸಿ, ಅದನ್ನ ಲಿಸ್ಟ್ ಮಾಡ್ಕೊಂಡು ನಿಮ್ಮ ವೈದ್ಯರ ಬಳಿ, ನೀವು ಯಾರು ಡಾಕ್ಟರ್ ಹತ್ರ ಹೋಗ್ತೀರಾ ಅವ್ರ ಹತ್ರ ಚರ್ಚಿಸಿದ್ರೆ, ಡಾಕ್ಟರ್ ನಂಗೆ ಹೀಗೆ ಸಿಟ್ಟು ಬರ್ತದೆ, ಅಥವಾ ನಂಗೆ ಈ ರೀತಿ ಆತಂಕ ಆಗ್ತದೆ, ಅಥವಾ ನನ್ನ ಫ್ರೆಂಡ್ ಜೊತೆ ಹೋದಾಗ ನಂಗೆ ಬಾರಲ್ಲಿ ಕೂತ್ರೆ ಆಸೆ ಆಗ್ತದೆ ಅನ್ನುವಂಥದ್ದನ್ನ ನೀವು ತಿಳಿಸಿದ್ರೆ, ನಿಮ್ಗೆ ಡಾಕ್ಟರ್ ಇರ್ಬೋದು, ನಿಮ್ಮ ಕೌನ್ಸಿಲರ್ ಇರ್ಬೋದು, ಕರೆಕ್ಟ್ ಆದ ಒಂದು ಗೈಡೆನ್ಸ್ ಅನ್ನ ಕೂಡ ಕೊಡ್ತಾರೆ. ಅಗತ್ಯಗಳಿದ್ರೆ ಏನು, ಕೆಲವೊಂದು ಮಾತ್ರೆಗಳನ್ನ ಕೂಡ ನಿಮ್ಗೆ ಕೊಡುವಂತಹ ಒಂದು ಸಾಧ್ಯತೆಗಳಿದೆ. ಸೊ ಈಗ ನಾವು ಹೇಳಿದ್ವಿ, ಇಂಥ ಪ್ರಚೋದಕಗಳು ಬಂದಾಗ ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಕೂಡ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ತಿಳ್ಕೋಬೇಕು, ಮನೆಯಲ್ಲಿ ಶೇಖರಿಸಿಟ್ಟ ಆಲ್ಕೋಹಾಲ್ ಅಥವಾ ಮಿನಿಯೇಚರ್ಗಳಿರ್ತದೆ, ಒಂಥರ ಸಣ್ಣ ಬಾರ್ ತರ ಮಾಡಿರ್ತಾರೆ ಕೆಲವರು ಮನೆಯಲ್ಲಿ. ಯಾಕಂದ್ರೆ ಅದೊಂದು ಟ್ರೆಂಡ್ ಆಗಿದೆ, ಮನೆಯಲ್ಲಿ ಕೂಡ ಬಾರ್ಗಳನ್ನ ಇಡೋದು, ಮನೆಯಲ್ಲಿ ಆಲ್ಕೋಹಾಲ್ಗಳನ್ನ ಶೇಖರಿಸಿ ಇಡೋದು, ಫಂಕ್ಷನ್ ಆದ್ರೆ ಅಥವಾ ಗೆಟ್ ಟುಗೆದರ್ ಆದ್ರೆ ಅಲ್ಲಿ ಅದನ್ನ ಬಳಸುವಂತದ್ದು. ಸೊ ಈ ಅವಲಂಬನೆಯ ಒಂದು ವಿಷಯ ಇರುವವರು ಖಂಡಿತ ಇದನ್ನ ಇಟ್ಕೋಬಾರ್ದು, ಅದನ್ನ ತೆರವು ಮಾಡ್ಬೇಕು. ಮನೆಯಲ್ಲಿ ಇದ್ದ ಕೂಡ್ಲೆ ಏನಾಗುತ್ತೆ, ಅದು ಆಚೆ ಕಡೆ ಗಮನ ಹೋಗುತ್ತೆ, ಕುಡಿಬೇಕು ಅನ್ನುವಂತ ಹಂಬಲ ಜಾಸ್ತಿ ಆಗ್ತದೆ. ಸೊ ಅದರಿಂದಾಗಿ ಈ ಪ್ರಚೋದಕಗಳನ್ನ ನಿಭಾಯಿಸಲಿಕ್ಕೆ ಮುಖ್ಯವಾಗಿ ನೀವು ಮನೆಯಲ್ಲಿ ಯಾವುದೇ ಆಲ್ಕೋಹಾಲ್ ಅನ್ನ ಶೇಖರಿಸಿಡಬಾರ್ದು, ಇದ್ರೆ ಕೂಡ ಅದನ್ನ ತೆರವುಗೊಳಿಸಬೇಕು. ಅತಿಥಿಗಳ ಮನೆಗೆ ಬಂದಾಗ ಆಲ್ಕೋಹಾಲ್ ಅನ್ನ ತರುವುದನ್ನ ಸ್ಟಾಪೇ ಮಾಡಿ, ಫ್ರಿಡ್ಜ್ ನಲ್ಲಿಯೂ ಇಡಬಾರ್ದು. ಅವ್ರಿಗೆ ಬಂದ್ರೆ ಒಳ್ಳೆ ಊಟ ಮಾಡಿ ಹಾಕ್ಬೋದು, ಅಥವಾ ಏನಾದ್ರೂ ಜ್ಯೂಸ್ ಮಾಡಿ ಕೊಡಿ. ಆದ್ರೆ ಆಲ್ಕೋಹಾಲ್ ತಂದ್ರೆ ಏನಾಗುತ್ತೆ, ಅವ್ರಿಗೆ ಗೊತ್ತಿರುದಿಲ್ಲ ಕೆಲವೊಮ್ಮೆ ಈ ವ್ಯಸನದ ಬಗ್ಗೆ, ಅವಲಂಬನೆಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ. ಸೊ ಅವರು ನಿಮ್ಮನ್ನ ಫೋರ್ಸ್ ಮಾಡಿದಾಗ ಕುಡಿಬೇಕಾಗ್ಬೋದು. ಅದರಿಂದಾಗಿ ಮನೆಗೆ ಅತಿಥಿಗಳು ಬಂದಾಗ ಅತಿಥಿ ಸತ್ಕಾರ ಆಲ್ಕೋಹಾಲ್ ಇಂದ ಮಾಡುವುದು ಬೇಡ ಅನ್ನುವಂಥದ್ದು ತಿಳ್ಕೊಬೇಕು. ಅದೇ ರೀತಿ ಕುಡಿಯುವ ಸ್ನೇಹಿತರಿದ್ರೆ, ಸಹೋದ್ಯೋಗಿಗಳಿದ್ರೆ, ಅವರಲ್ಲಿ ತುಂಬಾ ಆತ್ಮೀಯವಾದ ಸಂಬಂಧವನ್ನ ಅವಾಯ್ಡ್ ಮಾಡುವಂಥದ್ದು. ಜೊತೆಗಿರಿ, ಮಾತಾಡಿ, ತೊಂದ್ರೆ ಇಲ್ಲ, ಬಟ್ ಅದು ಹೆಚ್ಚಾಗಿ ಹೊರಗಡೆ ಹೋಗುದು, ಬಾರ್ಗಳಿಗೆ ಹೋಗುವ ಆ ಮಟ್ಟಕ್ಕೆ ಬೇಡ. ಎಷ್ಟು ಹಾಯ್ ಬಾಯ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆ ಒಂದು ಸಂಬಂಧವನ್ನ ಇಟ್ಕೊಳ್ಳಿ. ತುಂಬಾ ಒಂದು ಬೆರೆಯುವಂಥದ್ದು, ಹೊರಗಡೆ ಹೋಗುವಂಥದ್ದು ಕುಡಿತದ ಸ್ನೇಹಿತರೊಂದಿಗೆ ಮಾಡಿದ್ರೆ ಏನಾಗುತ್ತೆ, ಕುಡಿತಕ್ಕೆ ಮರುಕಳಿಸುವಂತ ಸಾಧ್ಯತೆ ಜಾಸ್ತಿ. ಅದೇ ರೀತಿ ದೊಂಪ ಇರ್ತದೆ, ಪಾರ್ಟಿ ಇರ್ತದೆ, ಅದರಲ್ಲಿ ಆಲ್ಕೋಹಾಲ್ ಅನ್ನ ಅವರು ಸರಬರಾಜು ಮಾಡ್ತಾ ಇರ್ತಾರೆ. ಈಗ ಯಾವುದೇ ಫಂಕ್ಷನ್ ನೋಡಿದ್ರೆ ಅಲ್ಲಿ ಆಲ್ಕೋಹಾಲ್ ಇಲ್ಲದಿದ್ರೆ ಅದು ಮಜಾ ಇರುದಿಲ್ಲ ಅಂತ ಹೇಳಿ ಎಲ್ರು ಅದನ್ನ ಇಟ್ಟಿರ್ತಾರೆ. ಆದ್ರೆ ಈಗ ನೀವು ಚಿಕಿತ್ಸೆ ತಕೊಂಡು ಇದರಿಂದ ದೂರ ಇರೋದ್ರಿಂದ ಆದಷ್ಟು ಅಂತಹ ಫಂಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಿ. ಹೋಗ್ಲೇಬೇಕು, ತುಂಬಾ ಹತ್ತಿರದ ಸಂಬಂಧ ಅಥವಾ ಸ್ನೇಹಿತರು ಅಂದ್ರೆ ಹೋಗಿ, ನಿಮ್ಮ ಮನೆಯವ್ರ ಜೊತೆನೆ ಹೋಗಿ ಊಟ ಮಾಡಿ ಆದಷ್ಟು ಬೇಗ ಅಲ್ಲಿಂದ ಹೊರಗೆ ಹಿಂದೆ ಬರುವ ಹಾಗೆ ಪ್ರಯತ್ನ ಪಡಿ. ಅಲ್ಲಿ ಕುಡಿಯುವ ಜಾಗಕ್ಕೆ ಆದಷ್ಟು ವಿಸಿಟ್ ಮಾಡುದನ್ನ
ಮಾಡಬೇಡಿ. ಯಾಕಂದ್ರೆ ನಿಮ್ಮ ತಪಸ್ಸು, ನಿಮ್ಮ ಪ್ರಯತ್ನ 3 ತಿಂಗಳು ಬಿಟ್ಟಿರ್ತೀರಾ, 6 ತಿಂಗಳು ಬಿಟ್ಟಿರ್ತೀರಾ, ಅದು ಆ ಒಂದು ಕ್ಷಣದಲ್ಲಿ ತೊಂದರೆ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಆದಷ್ಟು ಅದರಿಂದ ಏನು ಗಂಪಗಳಲ್ಲಿ ಹೋದ್ರೆ ಆದಷ್ಟು ಬೇಗ ಊಟ ಮಾಡಿ ಹಿಂದೆ ಬರುವಂತದ್ದನ್ನ ನೀವು ಮಾಡ್ಬೋದು. ಅದೇ ರೀತಿ ನಿಮ್ಮ ಈ ಕುಡಿತದ ಸಮಸ್ಯೆ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಕುಡಿತ ಬಿಟ್ಟ ನಿರ್ಧಾರದ ಬಗ್ಗೆ ಇರ್ಬೋದು, ಬೇರೆಯವರಿಗೆ ಹೇಳಿ, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ಡೈಸಲ್ಫ್ರಮ್ ಬಗ್ಗೆ ತಿಳಿಸಿ. ಆಗ ನಿಮ್ಮನ್ನ ಬೇರೆಯವರು ಫೋರ್ಸ್ ಮಾಡೋದು ತಪ್ತದೆ. ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ, ಮುಚ್ಚುಮರೆ ಮಾಡ್ತೇವೆ, ಅದ್ರಲ್ಲಿ ಏನೂ ಇಲ್ಲ. ನಾವು ಕುಡಿದು ನಮ್ಮ ಮರ್ಯಾದೆಯನ್ನ ಕೆಲವೊಮ್ಮೆ ಹಾಳು ಮಾಡ್ಕೊಡ್ತಾ ಇರ್ತೇವೆ. ಆಗ ನಾವು ಅದ್ರ ಬಗ್ಗೆ ವರಿ ಮಾಡುದಿಲ್ಲ. ಒಳ್ಳೆಯವರಾಗುವಾಗ ಅಥವಾ ನಾವು ಒಳ್ಳೆಯ ಜೀವನವನ್ನ ಪಡ್ಕೊಳ್ಳಿಕ್ಕೆ ಹೋಗುವಾಗ ಇದನ್ನ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನೂ ನಾಚಿಕೆ ಪಡ್ಕೊಳ್ಳುವಂತಹ ವಿಷಯ ಇಲ್ಲ. ಅದೇ ನಾನು ಹೇಳಿದಲ್ಲ ಆಗನೇ, ಅಕ್ಸೆಪ್ಟೆನ್ಸ್, ಒಪ್ಪಿಕೊಳ್ಳುವಂಥದ್ದು. ನನ್ಗೆ ಸಮಸ್ಯೆ, ನಾನು ಇದರಿಂದ ಹೊರಗೆ ಬರ್ಬೇಕನ್ನುವಂಥದ್ದು, ಮತ್ತೆ ಅದನ್ನ ಮುಲಾಜಿಲ್ಲದೆ ಏನು ಅದನ್ನ ಎದುರಿಸುವಂಥದ್ದು ನೀವು ಮುಖ್ಯವಾಗಿ ಮಾಡ್ಬೇಕಾಗ್ತದೆ. ಇನ್ನು ಕುಡಿತ ಈ ರಜಾ ದಿನಗಳಲ್ಲಿ, ವೀಕೆಂಡ್ಗಳಲ್ಲಿ, ಸಂಡೇ ಟೈಮ್ ಅನ್ನ ಕಳೀಲಿಕ್ಕೆ ಆದಷ್ಟು ಕುಡಿತ ಮಾಡದ ಸ್ನೇಹಿತರ ಬಳಗವನ್ನ ಸೇರಿಕೊಳ್ಳಿ. ಎಷ್ಟೋ ಜನ ಕುಡಿದೇ ಇರುವವರು ಕೂಡ ಇರ್ತಾರೆ. ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿ, ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ಆಗ ಏನಾಗುತ್ತೆ, ನಿಮ್ಗೆ ಈ ಕುಡಿತಕ್ಕೆ ಪ್ರಚೋದನೆ ಆಗೋದು ಕಡಿಮೆ ಆಗ್ತದೆ. ಫ್ರೀ ಟೈಮ್ ಇದ್ರೆ ಅದನ್ನ ಹೇಗೆ ಕಳಿಬಹುದು? ಈಗ ಸಂಡೇ ದಿವಸ, ವೀಕೆಂಡ್ ಅಲ್ಲಿ ಮೊದಲು ಕುಡಿತಾ ಇದ್ದೆ, ಸೊ ಅದೇ ಇದ್ರಲ್ಲಿ ಇರ್ತಾ ಇದ್ದೆ ಅಂದ್ರೆ ಈಗ ನಾನು ಹೇಗೆ ಪ್ಲಾನ್ ಮಾಡ್ಬೋದು? ಒಂದು ಮೂವಿಗೆ ಹೋಗ್ಬೋದಾ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ಬೋದಾ, ಅಥವಾ ಮನೆಯಲ್ಲೇ ಸ್ವಲ್ಪ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ಬೋದಾ? ಸೊ ಇಡೀ ದಿನದ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಆಗ ಬೋರ್ ಆಗೋದಿಲ್ಲ. ಫ್ರೀ ಟೈಮ್ ಅನ್ನ ಬೆಟರ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಿಮ್ಗೆ ಆತಂಕ, ಸಿಟ್ಟು, ಕಿರಿಕಿರಿ, ದ್ವೇಷದ ಭಾವನೆ, ತಪ್ಪಿತಸ್ಥ ಭಾವನೆ, ಮನಸ್ಸಲ್ಲಿ ತುಂಬಾ ನೆಗೆಟಿವ್ ಆಲೋಚನೆಗಳು, ಇಂಥದ್ದೆಲ್ಲ ಇದ್ದಾಗ ಏನ್ ಮಾಡಿ ಅಂದ್ರೆ ನಿಮ್ಮ ವೈದ್ಯರ ಬಳಿ ಚರ್ಚಿಸಿ, ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ, ಕೌನ್ಸಿಲಿಂಗ್ ಅನ್ನ ಪಡ್ಕೊಳ್ಳಿ. ಇಂಥದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಹೇಳ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ನಾವು ಮನಸ್ಸಿನ ಭಾವನೆಗಳನ್ನ ಮನಸ್ಸಲ್ಲೇ ಇಟ್ಕೊಂಡೇನಾಗುತ್ತೆ, ಕೆಲವೊಮ್ಮೆ ಅದು ತೊಂದರೆ ಮಾಡ್ತದೆ ನಮ್ಗೆ, ಮನಸ್ಸು ಕಿರಿಕಿರಿ ಒಳಗಾಗ್ತದೆ. ಸೊ ಅದರಿಂದಾಗಿ ಹೇಳ್ಕೊಳ್ಳೋದು ಒಳ್ಳೇದು. ಎಲ್ಲರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಯಾರು ನಮ್ಗೆ ಒಳ್ಳೆಯ ದರ್ಶಿಗಳು ಅಥವಾ ಸಪೋರ್ಟ್ ಮಾಡ್ತಾರೆ, ಆಚೆ ಮಾಡುದಿಲ್ಲ ಅನ್ನುವಂತರವರಲ್ಲಿ ಖಂಡಿತ ನಮ್ಮ ಭಾವನೆಗಳನ್ನ ಕೂಡ ನಾವು ಹಂಚ್ಕೊಳ್ಬಹುದು. ಸೊ ಇನ್ನು ಮುಖ್ಯವಾಗಿ ನಾವು ಈ ಕುಡಿತ ಬಿಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ ಈ ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತೇವೆ, ಅಥವಾ ದೃಢ ನಿರ್ಧಾರ. ಸೊ ಮುಖ್ಯವಾಗಿ ಇದಿದ್ರೆ ಮಾತ್ರ ಕುಡಿತದಿಂದ ದೂರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಡಿಸಿಷನ್ ತಕೊಳ್ಳಿಕ್ ಆಗುದಿಲ್ಲ. ಡಾಕ್ಟ್ರು, ಮನೆಯವರು, ಕೌನ್ಸಿಲರು, ನಿಮ್ಮ ಸ್ನೇಹಿತರು, ಅವರೆಲ್ಲ ಸೆಕೆಂಡ್ರಿ, ಅವರು ಇಂಪಾರ್ಟೆಂಟ್. ಆದ್ರೆ ಪ್ರಾಥಮಿಕವಾಗಿ ನೀವುಗಳು ಬರ್ತೀರಾ. ನೀವು ನಿರ್ಧಾರ ಮಾಡಿದ್ರೆ ಮಾತ್ರ, ನೀವು ದೃಢವಾಗಿ ನಿರ್ಧಾರ ಮಾಡಿದ್ರೆ ಮಾತ್ರ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ದೃಢ ನಿರ್ಧಾರವನ್ನ ನೀವು ಮಾಡ್ಲೇಬೇಕು. ಅದು 15 ದಿವಸ ಇದ್ರೆ ಸಾಕಾಗುದಿಲ್ಲ. ದೃಢ ನಿರ್ಧಾರ 1 ತಿಂಗಳಿದ್ರೆ ಸಾಕಾಗುದಿಲ್ಲ, 6 ತಿಂಗಳಿದ್ರೆ ಸಾಕಾಗುದಿಲ್ಲ, 1 ವರ್ಷ ಇದ್ರೆ ಸಾಕಾಗುದಿಲ್ಲ, 10 ವರ್ಷ ಇದ್ರೆ ಸಾಕಾಗುದಿಲ್ಲ. ಜೀವನ ಪರ್ಯಂತ ಈ ದೃಢ ನಿರ್ಧಾರ ಬೇಕು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಎಷ್ಟೋ ಸಲ ನಾವು ನೋಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ 6 ವರ್ಷ, 10 ವರ್ಷ, 12 ವರ್ಷ ಬಿಟ್ಟವರೆಲ್ಲ ಇರ್ತಾರೆ. ಆದ್ರೆ ಯಾವುದೋ ಒಂದು ಗಳಿಗೆಯಲ್ಲಿ ಈ ಮನಸ್ಸು ಚಂಚಲ ಆಗಿ ಆ ದೃಢ ನಿರ್ಧಾರ ಅವರಲ್ಲಿ ಸ್ವಲ್ಪ ಕಡಿಮೆ ಆಗಿ ಕುಡಿತಕ್ಕೆ ಪ್ರಾರಂಭಿಸಿದವರು ಪುನಃ ಅದೇ ಸ್ಥಿತಿಗೆ ಹೋದವರನ್ನ ನಾವು ನೋಡ್ತೇವೆ. ಅದರಿಂದಾಗಿ ಈ ದೃಢ ನಿರ್ಧಾರ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾದ ವಿಷಯ. ಅದು ಯಾವಾಗ್ಲೂ ನಿಮ್ಮ ಜೊತೆ ಇರ್ಬೇಕನ್ನುವಂಥದ್ದು ಮುಖ್ಯ ಆಗ್ತದೆ. ಸೊ ನೀವ್ ಏನ್ ಮಾಡಿ ಅಂದ್ರೆ, ಬೆಳಿಗ್ಗೆ ಏಳುವಾಗ ಮತ್ತೆ ರಾತ್ರಿ ಮಲಗುವಾಗ ನಿಮ್ಗೆ ನೀವು ಪಾಸಿಟಿವ್ ಎಫರ್ಮೇಷನ್ಸ್ ಅನ್ನ ಅಥವಾ ಪಾಸಿಟಿವ್ ಮಾತುಗಳನ್ನ ಆಡ್ಬೇಕು ಪ್ರತಿದಿನ. ಸೊ ಬೆಳಿಗ್ಗೆ ಏಳುವಾಗ, ದೇವ್ರೆ ನಾನು ಇವತ್ತು ಎದ್ದಿದ್ದೇನೆ, ನನ್ನ ದಿನ ಚೆನ್ನಾಗಿ ಹೋಗ್ಲಿ, ನನ್ಗೆ ಏನೇ ಕಷ್ಟಗಳು ತೊಂದರೆಗಳು ಬಂದ್ರು
ನಾನು ಈ ಕುಡಿತದ ವಿಷಯಕ್ಕೆ ಹೋಗದ ಹಾಗೆ ನನಗೆ ಮನ್ಸು ಕೊಡಿ, ಖಂಡಿತ ನನ್ನ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳುವಂಥದ್ದು. ಅದೇ ರೀತಿ ರಾತ್ರಿ ಮಲಗುವಾಗ ನಾನಿವತ್ತು ನನ್ನ ದಿನವನ್ನ ಚೆನ್ನಾಗಿ ಕಳೆದಿದ್ದೇನೆ, ಎಷ್ಟೇ ಕಷ್ಟಗಳು ನೋವುಗಳಾದ್ರೂ ಕೂಡ ನಾನು ಕುಡಿತಕ್ಕೆ ಹೋಗ್ಲಿಲ್ಲ, ಈ ದಿವಸ ನಾನು ಕುಡಿತದಿಂದ ದೂರ ಇದ್ದೆ, ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ನನ್ನ ಮನೆಯಲ್ಲಿ ಖುಷಿ ಇದೆ. ಸೊ ಈ ರೀತಿಯ ಮಾತುಗಳನ್ನ ನಿಮ್ಗೆ ನೀವು ಹೇಳ್ಕೊಂಡಾಗ ಪ್ರತಿದಿನ ಏನಾಗುತ್ತೆ ಅಂದ್ರೆ ನಿಮ್ಮ ದೃಢ ನಿರ್ಧಾರ ಹಾಗೆಯೇ ಕಂಟಿನ್ಯೂ ಆಗ್ತದೆ. ಅದರ ಜೊತೆಗೆ ನಿಮ್ಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಈ ಕುಡಿತದಿಂದ, ಈಗ ಒಬ್ಬೊಬ್ರಿಗೆ ಒಂದೊಂದು, ಕೆಲವರಿಗೆ ಲಿವರ್ ಸಮಸ್ಯೆ ಆಗಿದೆ, ಕೆಲವರಿಗೆ BP ಕಾಯಿಲೆ ಶುರುವಾಗಿದೆ, ಕೆಲವರಿಗೆ ಶುಗರ್ ಕಾಯಿಲೆ ಒಂದು ಕಂಟ್ರೋಲ್ ತಪ್ಪಿದೆ, ಇನ್ನು ಕೆಲವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿದೆ, ಇನ್ನು ಕೆಲವರಿಗೆ ಏನ್ ಹೇಳ್ತೇವೆ ಈ ಹಣಕಾಸಿನ ತೊಂದರೆಗಳಾಗಿದೆ. ಹೀಗೆ ತುಂಬಾ ತೊಂದರೆಗಳಾಗಿರ್ತದೆ. ನಿಮ್ಮ ಜೀವನದಲ್ಲಿ ಈ ಆಲ್ಕೋಹಾಲ್ ಏನೆಲ್ಲ ಸಮಸ್ಯೆಗಳನ್ನ ಮಾಡಿದೆ ಅನ್ನುವಂಥದ್ದನ್ನ ಒಂದು ಪಟ್ಟಿ ಮಾಡಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗೆಲ್ಲ ಮನಸ್ಸು ಚಂಚಲ ಆಗ್ತದೆ, ನಿಮ್ಮ ದೃಢತೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತದೆ, ಅದನ್ನ ತೆಗೆದು ಓದಿ. ಆಗ ಏನಾಗುತ್ತೆ ನಿಮ್ಗೆ ಹೌದು ನನ್ಗೆ ಸಮಸ್ಯೆಗಳಾಗಿದೆ, ಇದರಿಂದ ದೂರ ಇರ್ಬೇಕನ್ನುವಂಥದ್ದು ಮನಸ್ಸು ಖಂಡಿತ ಬರ್ತದೆ. ಅದೇ ರೀತಿ ಕ್ಯಾಲೆಂಡರ್, ನಮ್ಮ ಕ್ಯಾಲೆಂಡರ್ ಅಲ್ಲಿ ಪ್ರತಿ ದಿನವನ್ನ ಒಂದು ರೈಟ್ ಮಾರ್ಕ್ ಹಾಕಿ, ಅಥವಾ ಒಂದು ಸ್ಟಾರ್ ಮಾರ್ಕ್ ಹಾಕಿ, ಒಂದು ತಿಂಗಳಲ್ಲಿ 30 ದಿವಸ ಕುಡಿಲಿಲ್ಲ ಅನ್ನುವಾಗ ನಿಮ್ಗೆ ತುಂಬಾ ಒಂದು ಪಾಸಿಟಿವ್ ಒಂದು ಇದನ್ನ ಕೊಡ್ತದೆ, ಮನಸ್ಸನ್ನ ಕೊಡ್ತದೆ, ಇನ್ನೂ ಕೂಡ ಅದರಿಂದ ದೂರ ಇರ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತದೆ ಅನ್ನುವಂಥದ್ದನ್ನ ಹೇಳ್ಬೋದು. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ, ಹಳೆ ನೋವು ಇರ್ಬೋದು, ನಿರಾಶೆಗಳಿರ್ಬೋದು, ನಿಮ್ಗೆ ಕೆಲವರು ಬೇಸರ ಮಾಡಿರ್ತಾರೆ, ಅವರನ್ನ ಕ್ಷಮಿಸಿ ಮುಂದೆ ನಡೀರಿ. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ವೀಕ್ನೆಸ್ ಗಳನ್ನ ಒಪ್ಪಿಕೊಂಡು ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಜೀವನದಲ್ಲಿ ಕೆಲವೊಂದು ಗುರಿಗಳನ್ನ ಇಟ್ಕೊಳ್ಳಿ, ಸಣ್ಣ ಗುರಿಗಳು. ಈಗ 1 ವರ್ಷದಲ್ಲಿ ನಾನು ಇದನ್ನ ಮಾಡ್ತೇನೆ, 5 ವರ್ಷದಲ್ಲಿ ನಾನು ಇದೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಪ್ರತಿ ಸಣ್ಣ ಸಣ್ಣ ಗುರಿಗಳನ್ನ ತಲುಪಿದಾಗ ಖುಷಿ ಪಡಿ. ಸೊ ಕುಡಿತದಿಂದ ನಿಮ್ಮ ಜೀವನದ ಮೇಲಾಗಿರುವಂತಹ ನಿಮ್ಮ ಒಂದು ಇದರಿಂದ ಹೊರಗೆ ಬಂದಾಗ ಅದ ಬದಲಾವಣೆಗಳನ್ನ ಗಮನಿಸಿ, ಅದನ್ನ ಖುಷಿಯಲ್ಲಿ ನೀವು ನೋಡುವಾಗ ಏನಾಗುತ್ತೆ, ನಿಮ್ಮ ದೃಢ ನಿರ್ಧಾರ ಇನ್ನು ಗಟ್ಟಿಗೊಳ್ತಾ ಹೋಗ್ತದೆ ಅನ್ನುವಂಥದ್ದನ್ನ ಹೇಳ್ತೇನೆ. ಸೊ ಅದರಿಂದ ಸ್ನೇಹಿತರೆ, ಮುಖ್ಯವಾಗಿ ನಿಮ್ಮ ಮನಸ್ಸು ಗಟ್ಟಿ ಮಾಡ್ಬೇಕು, ದೃಢ ನಿರ್ಧಾರವನ್ನ ಮಾಡ್ಬೇಕು. ನಿಮ್ಮ ಸೆಲ್ಫ್ ಮೋಟಿವೇಶನ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗ್ತದೆ ಈ ಕುಡಿತಕ್ಕೆ ಮರುಕಳಿಸಿದ ಹಾಗೆ ನೋಡ್ಕೊಳ್ಳೋದ್ರಲ್ಲಿ. ಅದೇ ರೀತಿ ಟ್ರೀಟ್ಮೆಂಟ್ ಕೂಡ ಇಂಪಾರ್ಟೆಂಟ್, ಫಾಲೋಅಪ್ಸ್ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ಪ್ರಯತ್ನ ಪಟ್ಟು ಅದು ಆಗದ ಕಾರಣ ಚಿಕಿತ್ಸೆಗೆ ಬಂದಿರ್ತೀರ, ಖಂಡಿತ ಒಂದು 15 ದಿವಸ 1 ತಿಂಗಳು ಟ್ರೀಟ್ಮೆಂಟ್ ತಕೊಂಡ್ರೆ ಸಾಕಾಗುದಿಲ್ಲ. 1 ವರ್ಷದಿಂದ 1.5 ವರ್ಷದ ತನಕ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ. ಅಲ್ಲಿ ಮಾತ್ರೆಗಳನ್ನ ಕೊಡ್ತಾರೆ, ಡೈಸಲ್ಫ್ರಮ್ ಇರ್ಬೋದು, ಅಥವಾ ಆಸೆಯನ್ನ ನಿಭಾಯಿಸ್ಲಿಕ್ಕಿರ್ಬೋದು, ನಿಮ್ಗೆ ದೇಹದಲ್ಲಿ ವಿಟಮಿನ್ ಕೊರತೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅದನ್ನೆಲ್ಲ ರೆಗ್ಯುಲರ್ ಆಗಿ ತಕೊಳ್ಳಿ. ಮತ್ತೆ ನಿಮ್ಗೆ ಕ್ರಮೇಣ ನಿಮ್ಮ ಇಂಪ್ರೂವ್ಮೆಂಟ್ ನೋಡ್ಕೊಂಡು ಕಡಿಮೆ ಮಾಡ್ತಾ ಬರ್ತಾರೆ ಮಾತ್ರೆಯನ್ನ. ಬಟ್ ನೀವು 3 ತಿಂಗಳು, 6 ತಿಂಗಳು, 9 ತಿಂಗಳು ಅಥವಾ 1 ವರ್ಷದ ಟೈಮಲ್ಲಿ ಈ ಮಾತ್ರೆಗಳನ್ನ ಬಿಟ್ರೆ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಪೀಕ್ ಟೈಮ್ಸ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಕುಡಿತಕ್ಕೆ ಮರುಕಳಿಸುವಂತದ್ದು ಜಾಸ್ತಿ. ಸೊ ಅದರಿಂದಾಗಿ ನೀವು ಆ ಮಾತ್ರೆಗಳನ್ನ ಬಿಟ್ಕೊಳ್ಳುವಂಥದ್ದು ಖಂಡಿತ ಮಾಡಬೇಡಿ. ನಿಮ್ಮ ಜೊತೆ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಇರುವವರು ಅಥವಾ ಬೇರೆ ಯಾರು ನಿಮ್ಗೆ ಹೇಳ್ಬೋದು, ಅದನ್ನ ತಕೋಬೇಡ ಮರೆ, ಅದರಿಂದ ಹಾಗಾಗ್ತದೆ ಹೀಗಾಗ್ತದೆ, ನಿಮ್ಗೆ ತೊಂದರೆ ಆಗ್ತದೆ ಅಂತ. ಖಂಡಿತ ಅವರವರ ಮಾತುಗಳನ್ನ ಕೇಳಬೇಡಿ. ಅವರವರ ಮಾತುಗಳನ್ನ ಕೇಳಿ ನಾವು ಹಾಳಾಗೋದೇ ಜಾಸ್ತಿ ಆಗ್ತದೆ. ನಮ್ಮ ವೈದ್ಯರ ಮಾತು ಕೇಳಿ, ಅವರಲ್ಲಿ ನಿಮ್ಮ ಗೊಂದಲಗಳನ್ನ ಅಥವಾ ಕನ್ಫ್ಯೂಷನ್ಗಳನ್ನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಸೂಕ್ತ ಚಿಕಿತ್ಸೆಯನ್ನ ವೈದ್ಯರ ಬಳಿ ಮಾತಾಡಿ ಪಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತೇನೆ. ಅದೇ ರೀತಿ AA ಮೀಟಿಂಗ್ ಕೂಡ. ಸೊ AA ಮೀಟಿಂಗ್ ಅಂದ್ರೆ ಈ ಅನಾಮಿಕ ಅಮಲಿಗಳು ಮಾಡುವಂತ ಮೀಟಿಂಗ್. ಸೊ ಹೀಗೆ ನಿಮ್ಮ ಹಾಗೆ ಕುಡಿತ ತುಂಬಾ ವ್ಯಸನದಿಂದ ಬಳಲಿ ಅದರಿಂದ ಹೊರಗೆ ಬಂದು ಅವರದ್ದೇ ಒಂದು ಗ್ರೂಪ್ ಮಾಡಿರ್ತಾರೆ. ಇದಕ್ಕೆ ರಾಜಕೀಯ ಅಥವಾ ಯಾವುದೇ ಇಲ್ಲ. ಸೊ ಇಲ್ಲಿ ಅವರ ಅನುಭವಗಳನ್ನ ಅವರು ಶೇರ್ ಮಾಡ್ತಾರೆ, ಹೇಗೆ ಕುಡಿತಾ ಇದ್ರು, ಯಾವ ರೀತಿ ಸಮಸ್ಯೆಗಳಾಯ್ತು, ಬಿಟ್ಟ ನಂತರ ಏನ್ ಬದಲಾವಣೆ ಆಯ್ತು ಅಂತ. ಸೊ ಇದರಿಂದ ಅವರಿಗೆ 2 ಲಾಭ ಉಂಟು. ಒಂದು, ಅವರಿಗೆ ಪ್ರೇರಣೆ, ಅದು ಇವತ್ತು ಮಾತಾಡಿದ್ರೆ ನಾನು ಕುಡಿಬಾರ್ದು ಅನ್ನುವಂತ ಪ್ರೇರಣೆ ಅವರಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿ ಇನ್ನೊಬ್ಬರನ್ನ ಕೂಡ ಅವರು ಪ್ರೇರೇಪಿಸ್ತಾರೆ,
ಓ ಇವರೇ ಬಿಟ್ಟಿದ್ದಾರೆ, ಇಷ್ಟು ತೊಂದರೆ ಮಾಡ್ಕೊಂಡಿದ್ದಾರೆ, ನಾನು ಯಾಕೆ ಬಿಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದನ್ನ ನಿಮ್ಗೆ ಕೂಡ ಅದು ಮನಸ್ಸಿಗೆ ಬರ್ತದೆ. ಸೊ ಅದರಿಂದಾಗಿ ವಾರದಲ್ಲಿ ಒಂದು ಮೀಟಿಂಗ್ ಅಟ್ಲೀಸ್ಟ್ ಅಟೆಂಡ್ ಆಗೋದು ಒಳ್ಳೇದು. ಉಡುಪಿಯ ಸುತ್ತಮುತ್ತ ಎಲ್ಲಾ ಕಡೆ ಕೂಡ ಮೀಟಿಂಗ್ ಆಗ್ತದೆ. ಶನಿವಾರ ದಿವಸ ನಮ್ಮ ಆಸ್ಪತ್ರೆಯಲ್ಲೇ ಆಗ್ತದೆ, ಬುಧವಾರ MIT ಅಲ್ಲಿ ಆಗ್ತದೆ, ಆದಿತ್ಯವಾರ ದಿವಸ ಕ್ರಿಶ್ಚಿಯನ್ ಹೈಸ್ಕೂಲ್ ಅಲ್ಲಿ ಆಗ್ತದೆ. ಸೊ ಹೀಗೆ ನಿಮ್ಮ ಕೌನ್ಸಿಲರ್ಸ್ ಹತ್ರ ಕೇಳಿದ್ರೆ ನಿಮ್ಗೆ ನಿಮ್ಮ ಹತ್ರ ಮನೆಗೆ ಹತ್ರ ಆಗುವ ಹಾಗೆ ತುಂಬಾ ಈ ಅನಾನಿಮಸ್ ಮೀಟಿಂಗ್ಸ್ ನಡೀತಾ ಇರ್ತದೆ. ಅವರ ಏನು ಅವರ ಏನು ಸಂಪರ್ಕದಲ್ಲಿದ್ರೆ ಮೆಂಬರ್ಸ್ ಅವರು ನಿಮ್ಗೆ ಪ್ರೇರಣೆಯನ್ನ ಈ ಕುಡಿತ ಬಿಟ್ಟು ಇರ್ಲಿಕ್ಕೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಅದೇ ರೀತಿ ಈ ಕ್ರೇವಿಂಗ್, ಆಸೆ ಅಂತ ಹೇಳಿದೆ. ಹೆಚ್ಚಿನವರು ಕೇಳ್ತೇವೆ ನಾವು, ಯಾಕೆ ಕುಡಿತಕ್ಕೆ ಮರುಕಳಿಸಿದ್ರಿ ಅಂತ ಕೇಳಿದ್ರೆ ಅವರು ಕೊಡುವಂತ ಉತ್ತರ ಆಸೆ ಆಯ್ತು ಅಥವಾ ಕ್ರೇವಿಂಗ್ ಆಯ್ತು, ನಂಗೆ ಅವಾಗ ಕುಡಿಬೇಕನ್ನುವಂತ ತವಕ ಆಗ್ತದೆ, ಅದರಿಂದ ಆಯ್ತು ಅಂತ ಹೇಳ್ತಾರೆ. ಸೊ ಈ ಕ್ರೇವಿಂಗ್, ಆಸೆಯನ್ನ ನಿಭಾಯಿಸುದು ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಸೊ ಆಸೆ ಹೆಚ್ಚಾಗಿ ಒಂದು 5 ನಿಮಿಷ 10 ನಿಮಿಷ, ಕೆಲವರಿಗೆ ಒಂದು ಅರ್ಧ ಗಂಟೆ ಟೈಮ್ ಇರ್ಬೋದು, ಆ ಟೈಮ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾ ಮುಖ್ಯ ಆಗ್ತದೆ. ಸೊ ಅದಕ್ಕೆ ಒಂದು ನಾವು 5D ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಈ ಕುಡಿತ ಆಸೆಯನ್ನ ನಿಭಾಯಿಸಲಿಕ್ಕೆ 5D ಗಳನ್ನ ಫಾಲೋ ಮಾಡಬೇಕು ಅಂತ. 1ನೇ ಡಿ ಏನಂದ್ರೆ, ನಾನು ಕನ್ನಡದಲ್ಲೂ ಹೇಳ್ತೇನೆ, ಡ್ರಿಂಕ್ ಲಾಟ್ ಆಫ್ ಫ್ಲೂಯಿಡ್ ಅಂಡ್ ವಾಟರ್ ಅಂತ. ಏನು ನಿಮ್ಗೆ ಕುಡಿತದ ಆಸೆ ಬರುವಾಗ ನೀರು ಅಥವಾ ಏನಾದ್ರೂ ದ್ರವಾಹಾರವನ್ನ ಸೇವಿಸಿ ಹೊಟ್ಟೆಯನ್ನ ತುಂಬಿಸಿಕೊಳ್ಳಿ, ಆಗ ಆಸೆ ಬರುವಂತದ್ದು ಕಡಿಮೆ ಅಂತ. 2ನೇ ಡಿ, ಡಿಲೇ ದ ಕ್ರೇವಿಂಗ್, ಆಸೆಯನ್ನ ಮುಂದಕ್ಕೆ ಹಾಕಿ ಅಂತ. ಸೊ ಇವತ್ತು ಈ ಕ್ಷಣ ನಾನು ಕುಡಿಯುವುದಿಲ್ಲ, ನಾಳೆ ನೋಡ್ತೇನೆ ಅಂತ ಹೇಳಿ ಪ್ರತಿ ಟೈಮ್ ಅದನ್ನ ಮುಂದಕ್ಕೆ ಹಾಕ್ಬೇಕು. 3ನೇ ಡಿ, ಡಿಸ್ಟ್ರಾಕ್ಟ್, ಕುಡಿತದ ಆಸೆ ಬರುವಾಗ ನಿಮ್ಮ ಮನಸ್ಸನ್ನ ಬೇರೆ ಕಡೆ ಗಮನ ಹರಿಸುವಂಥದ್ದು, ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಮಾಡುವಂಥದ್ದನ್ನ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಡಿ, ಡಿಸ್ಕಸ್, ನಿಮ್ಗೆ ಕುಡಿತದ ಹಂಬಲ ಆಗ್ತದೆ, ಆಸೆ ಆಗ್ತದೆ, ಕ್ರೇವಿಂಗ್ ಅವಾಗ ನಿಮ್ಗೆ ತೊಂದರೆ ಮಾಡ್ತಾ ಇದೆ ಅಂದ್ರೆ ಅದನ್ನ ಡಿಸ್ಕಸ್ ಮಾಡಿ. ನಿಮ್ಮ ಮನೆಯವ್ರ ಹತ್ರ ಇರ್ಬೋದು ಅಥವಾ ಡಾಕ್ಟರ್ ಹತ್ರ ಇರ್ಬೋದು, ಡಿಸ್ಕಸ್ ಮಾಡಿದ್ರೆ ಅವ್ರು ಅದಕ್ಕೆ ನಿಮ್ಗೆ ಪರಿಹಾರ ಕೊಡ್ತಾರೆ ಅಥವಾ ಹೇಳ್ತಾರೆ, ನೋಡು ನಿನ್ ಬಿಟ್ಟಿದ್ಯಾ, ಒಳ್ಳೇದಾಗ್ತಾ ಇದೆಯಾ, ನೀನು ಇದು ದೂರ ಇರ್ಬೇಕು ಅನ್ನುವಂತ ಒಂದು ಪಾಸಿಟಿವ್ ಇದನ್ನ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಅದರಿಂದ ದೂರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಡೀಪ್ ಬ್ರೀದಿಂಗ್, ದೀರ್ಘ ಉಸಿರಾಟವನ್ನ ಮಾಡೋದ್ರಿಂದ ಆ ಟೈಮಲ್ಲಿ ಮನಸ್ಸನ್ನ ಒಂದು ಹತೋಟಿಗೆ ತರುವುದರ ಮೂಲಕ ಏನ್ ಮಾಡ್ಬೋದು, ಆ ಉಸಿರಾಟದ ಕ್ರಿಯೆಯೊಂದಿಗೆ ಈ ಕ್ರೇವಿಂಗ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಆಸೆಯನ್ನ, ತವಕವನ್ನ, ಕುಡಿಬೇಕನ್ನುವಂತ ಹಂಬಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಏನು ಅಂದ್ರೆ, ಮೊದ್ಲಿಗೆ ತುಂಬಾ ನೀರು ಅಥವಾ ಏನಾದ್ರೂ ದ್ರವಾಹಾರವನ್ನ ತಕೊಂಡು ಹೊಟ್ಟೆ ಫುಲ್ ಇಡುವಂಥದ್ದು. 2ನೇದು ಆಸೆ ಬಂದಾಗ ಮುಂದಕ್ಕೆ ಹಾಕುವಂಥದ್ದು. 3ನೇದು ಕುಡಿಯುವ ಆಸೆ ಹಂಬಲ ಆದಾಗ ನಿಮ್ಮ ಮನಸ್ಸನ್ನ ಬೇರೆ ಚಟುವಟಿಕೆಯ ಕಡೆ ಹರಿಸುವಂಥದ್ದು. 4ನೇದು ಕುಡಿತದ ಹಂಬಲವನ್ನ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಅಥವಾ ನಿಮ್ಮ ಡಾಕ್ಟರ್ ಹತ್ರ ಹೇಳಿ ಅದಕ್ಕೆ ಪರಿಹಾರ ಪಡ್ಕೊಳ್ಳುವಂಥದ್ದು. 5ನೇದು ಈ ದೀರ್ಘ ಉಸಿರಾಟವನ್ನ ಮಾಡೋದ್ರ ಮೂಲಕ ಮನಸ್ಸನ್ನ ಹತೋಟಿಗೆ ತಂದುಕೊಳ್ಳುವಂಥದ್ದು ಮಾಡ್ಬೋದು. ಅದೇ ರೀತಿ ಇನ್ನೊಂದು 4 ವಿಷಯಗಳು ಬರ್ತದೆ, ಹಾಲ್ಟ್ ಅಂತ ಹೇಳ್ತೇವೆ ನಾವು. ಹಂಗರ್, ಆಂಗರ್, ಲೋನ್ಲಿನೆಸ್, ಟಯರ್ಡ್ನೆಸ್, ಹಸಿವೆ, ಸಿಟ್ಟು, ಒಂಟಿತನ ಮತ್ತೆ ಸುಸ್ತು. ಇದು ಈ ಕುಡಿತಕ್ಕೆ ಪ್ರೇರೇಪಿಸುವಂತಹ ಒಂದು ಮುಖ್ಯವಾದ ಅಂಶಗಳು. ಸೊ ಇದನ್ನ ಕೂಡ ನೀವು ಅರ್ಥಕೊಂಡು ಅದನ್ನ ಮ್ಯಾನೇಜ್ ಮಾಡುವಂಥದ್ದು ಮುಖ್ಯ ಆಗ್ತದೆ ಇಲ್ಲಿ. ಹಂಗರ್, ಹಸಿವಿಗೆ ಅಥವಾ ಈ ಕುಡಿತಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ. ಯಾವ ಹೊತ್ತಲ್ಲಿ ನೀವು ಕುಡಿಯುವುದು ಜಾಸ್ತಿ ಅಂತ ಕೇಳಿದ್ರೆ ನಾವು ಕುಡಿತ ಖಾಲಿ ಹೊಟ್ಟೆಗೆ ಅಥವಾ ಹೊಟ್ಟೆ ಫುಲ್ ಇದ್ದಾಗನಂತ ಕೇಳಿದ್ರೆ ಖಾಲಿ ಹೊಟ್ಟೆಯಲ್ಲಿ ಅಂತ. ಸೊ ಹೊಟ್ಟೆ ಖಾಲಿ ಇದ್ದಾಗ ಕುಡಿತದ ಆಸೆ ಜಾಸ್ತಿ. ಅದರಿಂದಾಗಿ ಹೊಟ್ಟೆ ಖಾಲಿ ಇರಬಾರ್ದು, ಯಾವಾಗ್ಲೂ ಏನಾದ್ರೂ ತಿಂದು ಕುಡ್ದು ಹೊಟ್ಟೆನ ಫುಲ್ ಇಟ್ಕೋಬೇಕು. ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನ ಟೈಮ್ಗೆ ಮಾಡಬೇಕು. ಅದೇ ರೀತಿ ಸಂಜೆ ಹೊತ್ತು 6-7 ಗಂಟೆ ಟೈಮಲ್ಲಿ ಕುಡಿತಕ್ಕೆ ಹೋಗುವವರು ಜಾಸ್ತಿ. ಆ ಟೈಮಲ್ಲಿ ಏನಾದ್ರೂ ತಿಂದು ಮಾಡಿ ಹೊಟ್ಟೆ ಫುಲ್ ಇಟ್ಕೊಂಡ್ರೆ ಕುಡಿತದ ಆಸೆ ಅಷ್ಟಾಗಿ ಆಗೋದಿಲ್ಲ. ಸೊ ಇದು ಹಂಗರ್ ಅಥವಾ ಹಸಿವೆ. 2ನೇದು ಸಿಟ್ಟು. ಸಿಟ್ಟು ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಹೆಂಡತಿ ಮೇಲೆ ಸಿಟ್ಟು, ಬಾಸ್ ಮೇಲೆ ಸಿಟ್ಟು, ಸಹೋದ್ಯೋಗಿ ಮೇಲೆ ಸಿಟ್ಟು, ಸ್ನೇಹಿತನ ಮೇಲೆ ಸಿಟ್ಟು, ಮಕ್ಕಳ ಮೇಲೆ ಸಿಟ್ಟು. ಈ ಸಿಟ್ಟಲ್ಲಿ ಕುಡಿಯುವವರ ಸಂಖ್ಯೆ ಕೂಡ ಜಾಸ್ತಿ ಇರ್ತದೆ. ಸೊ ಆ ಸಿಟ್ಟನ್ನ ಕಡಿಮೆ ಮಾಡುವಂಥದ್ದು ಕೂಡ
ಮುಖ್ಯ ಆಗ್ತದೆ. ಸೊ ಸಿಟ್ಟು ಬರುವಾಗ ಸಿಟ್ಟನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಬೇಕು. ಸಿಟ್ಟು ಬರುವಾಗ ಆ ಜಾಗದಿಂದ ಎದ್ದು ಬೇರೆ ಕಡೆ ಹೋಗುವಂಥದ್ದು, 1ರಿಂದ 20 ತನಕ, 20ರಿಂದ ವಾಪಸ್ 1 ತನಕ ಎಣಿಸುವಂಥದ್ದು, ದೀರ್ಘವಾಗಿ ಒಂದು 10 ಬಾರಿ ಉಸಿರಾಟವನ್ನ ತಕೊಳ್ಳುದು ಬಿಡುದು ಮಾಡುವಂಥದ್ದು, ದೇವರದ್ದು ಯಾವ್ದಾದ್ರು ಶ್ಲೋಕವನ್ನ ಮನ್ಸಲ್ಲೇ 1-2-3 ಬಾರಿ ಹೇಳ್ಕೊಳ್ಳುವಂಥದ್ದು, ಮತ್ತೆ ಯೋಚಿಸುವಂಥದ್ದು, ನಾನು ಈ ವಿಷಯಕ್ಕೆ ಸಿಟ್ಟು ಮಾಡ್ಬೇಕಾ, ಇಷ್ಟು ಸಿಟ್ಟು ಮಾಡಿ ನಾನು ಹೋಗಿ ಕುಡಿಯುವ ಅವಶ್ಯಕತೆ ಉಂಟಾ, ಇದರಿಂದ ನನ್ಗೆ ಲಾಭ ಉಂಟಾ, ಎಷ್ಟು ನಷ್ಟ ಆಗ್ಬಹುದು, ನಾನು ಇದನ್ನ ಹೇಗೆ ಬೆಟರ್ ಮ್ಯಾನೇಜ್ ಮಾಡ್ಬೋದು ಅನ್ನುವ ಬಗ್ಗೆ ಯೋಚಿಸಿ ನಿರ್ಧಾರ ಮಾಡಿದ್ರೆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಲೋನ್ಲಿನೆಸ್, ಒಂಟಿತನ. ಹೆಚ್ಚಿನವ್ರು ಹೇಳ್ತಾರೆ ನಂಗೆ ಒಂಟಿತನ ಫೀಲ್ ಆಗ್ತದೆ, ಲೋನ್ಲಿ ಫೀಲ್ ಆಗ್ತದೆ, ನಂಗೆ ಬೇಸರ ಆಗ್ತದೆ, ಅದರಿಂದ ನಾನು ಕುಡಿತೇನೆ, ನಂಗೆ ಕುಡಿತ ಒಂದು ನನ್ನ ನೋವನ್ನ ಬೇಸರವನ್ನ ಮರೆಸ್ತದೆ ಅಂತ ಹೇಳ್ತಾರೆ. ಖಂಡಿತ ಕುಡಿತದಿಂದ ಒಂಟಿತನ ಅಥವಾ ಅದು ಅಪಾಯವನ್ನ ಇನ್ನೂ ಜಾಸ್ತಿ ಮಾಡ್ತದೆ ಹೊರತು ನಿಮ್ಮ ಒಂಟಿತನವನ್ನ ಕಡಿಮೆ ಮಾಡುದಿಲ್ಲ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಆದಷ್ಟು ಚಟುವಟಿಕೆಯಿಂದ ಇರುವಂತದ್ದು, ಕೆಲಸದ ಟೈಮ್ ನಂತರ ಏನಾದ್ರೂ ಒಂದು ಆಕ್ಟಿವಿಟೀಸ್ ಅನ್ನ ಹಾಕೊಳ್ಳುವಂಥದ್ದು. ಸೊ ಸಾವಿರಾರು ಪಾಸಿಟಿವ್ ಹ್ಯಾಬಿಟ್ಸ್ ಇರ್ತದೆ. ಟಿವಿ, ಮೂವಿ, ಪುಸ್ತಕ, ನಾಟಕ, ಗಾರ್ಡನಿಂಗ್, ಸಂಗೀತ, ಪೇಂಟಿಂಗ್, ಜಿಮ್, ಸೈಕ್ಲಿಂಗ್, ಹೀಗೆ ನಿಮ್ಗೆ ಯಾವುದು ಖುಷಿ ಕೊಡ್ತದೆ ಅಂತ ಒಂದು 2-3 ಆಕ್ಟಿವಿಟಿಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದು ಈ ಖಿನ್ನತೆ ಇದ್ದಾಗ ಕೂಡ, ಡಿಪ್ರೆಷನ್ ಅಂತ ಹೇಳ್ತೇವೆ, ಆಗ ಕೂಡ ಏನಾಗುತ್ತೆ, ಈ ಒಂಟಿತನದ ಅನುಭವ ಆಗ್ತದೆ. ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದನ್ನ ಮಾಡ್ಬೋದು. ಸೊ ಇದು ಮುಖ್ಯವಾಗಿ ಒಂಟಿತನ ಇರುವಾಗ ಏನು ನೀವು ಮಾಡ್ಬೋದಾದಂತ ವಿಷಯ. ಇನ್ನು ಟೈರ್ಡ್ನೆಸ್ ಅಂತ ಹೇಳ್ತೇವೆ, ಸುಸ್ತು. ಸೊ ಹೆಚ್ಚಿನವರು ಕೊಡುವ ರೀಸನ್ ಕುಡಿತ ಮಾಡ್ಲಿಕ್ಕೆ ಏನಂದ್ರೆ, ನಂಗೆ ಕೆಲಸ ಮಾಡಿ, ನಂದು ಹಾರ್ಡ್ ಕೆಲಸ, ನನ್ ಕೆಲಸ ಮಾಡಿ ಸುಸ್ತಾಗಿರ್ತದೆ, ಕುಡಿದ್ರೆ ನಂಗೆ ಸ್ವಲ್ಪ ಆರಾಮ್ ಅನಿಸ್ತದೆ, ದೇಹ ಸ್ವಲ್ಪ ಆಯಾಸ ಕಡಿಮೆ ಆದಾಗೆ ಅನಿಸ್ತದೆ ಅಂತ. ಸೊ ಕುಡಿತ ಮಾಡಿದಾಗ ಏನಾಗುತ್ತೆ, ಆ ಸುಸ್ತು ಅಥವಾ ನೋವು ಗೊತ್ತಾಗುದಿಲ್ಲ. ಕುಡಿತದ ಪ್ರಮಾಣ ಕಡಿಮೆ ಆದ ಕೂಡಲೇ ಪುನಃ ಆ ನೋವು ಸುಸ್ತು ಆಗ್ತದೆ, ಆಗ ಪುನಃ ಕುಡಿಲಿಕ್ಕೆ ಹೋಗುದು. ಇದೊಂಥರ ಸರ್ಕಲ್ ತರ ಆಗ್ತಾ ಹೋಗ್ತದೆ. ಖಂಡಿತ ಕುಡಿತದಿಂದ ಇನ್ನಷ್ಟು ಸುಸ್ತಾಗುವಂಥದ್ದು. ಯಾಕಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಏನು ವೈಟಮಿನ್ಸ್ ಇರ್ಬೋದು ಅಥವಾ ದೇಹದ ಒಂದು ಮುಖ್ಯ ಒಂದು ಅಂಶಗಳು ಏನು ತೊಂದರೆ ಒಳಗಾಗ್ತದೆ. ಈ ವಿಟಮಿನ್ಸ್ ಇರ್ಬೋದು, ಅದೆಲ್ಲ ಕಡಿಮೆ ಆಗ್ತದೆ, ನರನಾಡಿಗಳೆಲ್ಲ ವೀಕ್ ಆಗ್ತದೆ. ಇದರಿಂದ ಸುಸ್ತು ಇನ್ನಷ್ಟು ಜಾಸ್ತಿ ಹೊರತು ಖಂಡಿತ ಕಡಿಮೆ ಆಗುದಿಲ್ಲ. ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇನ್ನು ಮುಂದೆ ನಿಮ್ಗೆ ಸುಸ್ತಾದಾಗ ಏನ್ ಮಾಡ್ಬೇಕು ಅಂದ್ರೆ, ಸುಸ್ತಾಗದ ಹಾಗೆ ಒಳ್ಳೆಯ ಆಹಾರವನ್ನ ತಕೊಳ್ಳುವಂಥದ್ದು, ಆಲ್ಕೋಹಾಲಿಗೆ ಹಾಕ್ತಾ ಇದ್ದ ಹಣವನ್ನ ಹಾಲಿಗೆ ಹಾಕುವಂಥದ್ದು, ಅಥವಾ ಈ ಬೊಂಡ ಕುಡಿಯುವಂಥದ್ದು, ಅಥವಾ ಹಣ್ಣುಗಳನ್ನ ತಂದು ತಿನ್ನುವಂಥದ್ದು, ಒಳ್ಳೆಯ ಆಹಾರ, ಪೌಷ್ಟಿಕ ಆಹಾರವನ್ನ ಸೇವಿಸುವಂಥದ್ದು. ಈ ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ತೇವೆ, ಮೀನು, ಮಾಂಸ, ಮೊಟ್ಟೆ ಅಥವಾ ತರಕಾರಿ ತಿನ್ನುವವರಾದ್ರೆ ತರಕಾರಿಗಳನ್ನ ಜಾಸ್ತಿ ತಿನ್ನೋದು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸುಸ್ತು ಕಡಿಮೆ ಆಗ್ತದೆ. ಸೊ ಇದು 4 ವಿಷಯ: ಹಸಿವೆ, ಸಿಟ್ಟು, ಒಂಟಿತನ ಮತ್ತೆ ಸುಸ್ತು. ಇದು ಕೂಡ ನಿಮ್ಗೆ ಕುಡಿತಕ್ಕೆ ಪ್ರಚೋದಿಸಬಹುದು. ನೀವು ಅದರಿಂದಾಗಿ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಲಿಬೇಕು ಅಂತ. ಇನ್ನು ಕೊನೆಯದಾಗಿ ನಾವು ನೋಡುವಂಥದ್ದು, ಸೊ ಕುಡಿತಕ್ಕೆ ಮರುಕಳಿಸ್ಲಿಕ್ಕೆ ಮುಖ್ಯವಾದ ಕಾರಣ ಆಗುವಂಥದ್ದು ಫ್ರೆಂಡ್ಸ್. ಸೊ ನಮ್ಮಲ್ಲಿ ಒಂದು 6 ತಿಂಗಳು ಬಿಟ್ಟು ಅಥವಾ 1 ವರ್ಷ ಬಿಟ್ಟು ಬಂದವರಲ್ಲಿ ನಾವು ಕೇಳ್ತೇವೆ, ಯಾಕೆ ಪುನಃ ಕುಡಿದ್ರಿ, ಏನಾಯ್ತು ಅಂತ ನಾವು ಕಾರಣಗಳನ್ನು ಕೇಳಿದಾಗ ಹೆಚ್ಚಿನ ಇವರು ಕೊಡುವಂತ ಕಾರಣ ಏನಂದ್ರೆ, ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಕುಡ್ದೆ, ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು, ಮಿಕ್ಸ್ ಮಾಡಿ ಕೊಟ್ರು ಅಂತ. ಸೊ ನಾಳೆ ನಿಮ್ಮ ಜೀವನದಲ್ಲೂ ಕೂಡ ಫ್ರೆಂಡ್ಸ್ ನಿಮ್ಮನ್ನ ಒತ್ತಾಯಿಸಬಹುದು ಅಥವಾ ನಿಮ್ಗೆ ಮಿಕ್ಸ್ ಮಾಡಿ ಕೊಡುವಂತ ಚಾನ್ಸಸ್ ಇರುತ್ತೆ. ಈ ಕುಡಿತ ಬೇಡ, ನೋ ಅನ್ನುವಂಥದ್ದನ್ನ ಹೇಗೆ, ಸೊ ಡ್ರಿಂಕ್ ರೆಫ್ಯೂಸಲ್ ಸ್ಕಿಲ್ಸ್ ಅಂತ ಹೇಳ್ತೇವೆ, ಅಥವಾ ಕುಡಿತವನ್ನ ಬೇಡ ಅನ್ನೋದು ಹೇಗೆ ಅನ್ನುವಂಥದ್ದು ಕೂಡ ನೀವು ತಿಳ್ಕೊಬೇಕು, ಅಥವಾ ಫ್ರೆಂಡ್ಸ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಒಂದು ಸಂದರ್ಭ ಬರ್ತದೆ, ಈಗ ನೀವು ಹೊರಗಡೆ ಹೋದಾಗ ನಿಮ್ಗೆ ಅಪರೂಪಕ್ಕೆ ಯಾರೋ ಕುಡಿಯುವ ನಿಮ್ಮ ಸ್ನೇಹಿತ ಸಿಕ್ಕಿದ, ಅಥವಾ ಒಂದು ಪಾರ್ಟಿಯಲ್ಲಿ ಏನೋ ಹೋಗಿರ್ತೀರಾ, ಅವರು ನಿಮ್ಮನ್ನ ಏನೋ ನಾವು ಬಾರಿಗೆ ಹೋಗುವ ಅಂತ ಕರೀತಾರೆ ಅಂತ ತಿಳ್ಕೊಳ್ಳಿ. ಸೊ ಆಗ ನೀವು ಏನ್ ಮಾಡ್ಬೇಕು, ಓಕೆ ನಾನ್ ಬರ್ತೇನೆ, ಕೂತ್ಕೊಳ್ತೇನೆ, ಬಟ್ ನಾನು ಕುಡಿಯುವುದಿಲ್ಲ, ನಂಗೆ ಫೋರ್ಸ್ ಮಾಡಬೇಡ, ಈ ಮಾತನ್ನ ಹೇಳ್ಬಹುದಾ? ಖಂಡಿತ ಇಲ್ಲ. ಸೊ
ಸೊ ನೀವು ಹೇಳ್ಬಾರ್ದು. ದಾರಿಗೆ ಬರ್ತೇನೆ ಕೂತ್ಕೊಳ್ತೇನೆ ಅಂತ ಹೇಳಲೇಬಾರ್ದು. ಯಾವಾಗ ನೀವು ಅಲ್ಲಿ ಹೋಗಿ ಕೂತ್ಕೊಳ್ತೀರಾ, ಮೊದ್ಲು ಕುಡ್ದ ಅನುಭವ, ಆ ಸ್ಮೆಲ್ ಏನ್ ಮಾಡುತ್ತೆ, ಆ ಆಸೆ ನಿಮ್ಮನ್ನ ಕುಡಿತಕ್ಕೆ ಪ್ರೇರೇಪಿಸ್ತದೆ. ಒಂದು ದಿವಸ ಕಂಟ್ರೋಲ್ ಆಗ್ಬೋದು, 2ನೇ 3ನೇ ದಿವಸ ನೀವು ಖಂಡಿತ ಅದಕ್ಕೆ ಏನು ಹೋಗುವಂತ ಚಾನ್ಸ್ ಇರ್ತದೆ. ಖಂಡಿತ ನಾನ್ ಬಾರಲ್ಲಿ ಬಂದು ಕೂತ್ಕೊಳ್ತೇನೆ, ನಾನು ಕೋಲಾ ಕುಡಿತೇನೆ ಅನ್ನುವಂಥದ್ದು ಹೇಳ್ಬೇಡಿ. ಕೆಲವೊಮ್ಮೆ ಕೋಲಾ ಕುಡಿತೇನೆ ಅಂತ ಹೋದ್ರೆ ಅವ್ರು ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ರೆ ನಿಮ್ಮದು ಏನು ಪುನಃ ರಿಲ್ಯಾಕ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಬಾರಿಗೆ ಹೋಗಿ ಕೂತ್ಕೊಳ್ಳುವುದು ಬೇಡ. ಇನ್ನು ಏನು ಕಣ್ಣಿಗೆ ಕಣ್ಣಿಟ್ಟು ಹೇಳಿ, ನಾನು ಬರುದಿಲ್ಲ, ನನ್ಗೆ ಫೋರ್ಸ್ ಮಾಡಬೇಡ, ನನ್ಗೆ ನಾನು ಕುಡಿತ ಬಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳಿಬಿಡಿ. ಆಗ ಏನಾಗುತ್ತೆ, ಅವ್ರು ಪುನಃ ಪುನಃ ಕರೆಯುವುದಿಲ್ಲ. ಪದೇ ಪದೇ ಸಿಕ್ಕಿದಾಗ ನಿಮ್ಗೆ ಕಿರಿಕಿರಿ ಉಂಟಾಗುದಿಲ್ಲ. ಅಥವಾ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಯ್ಯೋ ನಂಗೆ ಹೆಂಡತಿ ಬೈತಾಳೆ ಮರೆ, ಅಥವಾ ಡಾಕ್ಟರ್ ಹೇಳಿದ್ದಾರೆ ನನ್ನ ಲಿವರ್ ಪೂರ ಹೋಗಿದೆ ಅಂತೆ. ಸೊ ಅವ್ರು ಆಗ ಏನ್ ಮಾಡ್ತಾರೆ, ಎಂತ ಮರೆ ನೀನು ಹೆಂಡತಿಯ ಗುಲಾಮನ ಕೇಳ್ತಾರೆ. ಆಗ ಏನಾಗುತ್ತೆ, ಓ ನಾನು ಹೆಂಡತಿಯ ಗುಲಾಮ ಅಲ್ಲ ಅಂತ ಪ್ರೂವ್ ಮಾಡ್ಬೇಕಾದ್ರೆ ನಾನು ಹೋಗ್ಬೇಕನ್ಸ್ತದೆ. ಅಥವಾ ಡಾಕ್ಟರ್ ಮಸ್ತ್ ಹೇಳ್ತಾರೆ, ಅವರಿಗೆ ದುಡ್ಡು ಆಗ್ಬೇಕಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ನಿಮ್ಮನ್ನ ದಿಕ್ಕು ತಪ್ಪಿಸುವಂತಹ ಚಾನ್ಸಸ್ ಇರ್ತದೆ. ಅದ್ರಿಂದ ನೀವ್ ಏನ್ ಮಾಡ್ಬಾರ್ದು, ಅವರೇ ಇವರ ಕಾರಣ ಕೊಡ್ಬಾರ್ದು. ಕುಡಿತದಿಂದ ನಿಮ್ಗೆ ತೊಂದರೆ ಆಗೋದು, ನಂಗೆ ತೊಂದರೆ ಆಗಿದೆ, ನಾನು ಬಿಡ್ತಾ ಇದ್ದೇನೆ, ನಂಗೆ ಸಪೋರ್ಟ್ ಮಾಡು ಕುಡಿತ ಬಿಡ್ಲಿಕ್ಕೆ ಅಂತ ಹೇಳಿ. ಒಳ್ಳೆ ಫ್ರೆಂಡ್ ನಿಮ್ಮನ್ನ ನಿಮ್ಗೆ ಕಷ್ಟ ಕಾಲಕ್ಕೆ ಆಗಿದ್ದಾರೆ, ಅವರಿಗೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ನೋವು ಅಂತಿದ್ರೆ ಹೀಗೆ ಹೇಳಿ, ಓಕೆ ಆಯ್ತು ನಾವು ಪಾರ್ಟಿ ಮಾಡು, ಆದ್ರೆ ಬಾರಿಗೆ ಬೇಡ ಅಥವಾ ಕುಡಿಲಿಕ್ಕೆ ಬೇಡ. ಒಂದು ಒಳ್ಳೆ ಮೀನಿನ ಹೋಟ್ಲಿಗೆ ಹೋಗಿ ಊಟ ಮಾಡಿ ಬರುವ, ಅಥವಾ ಒಂದು ಒಳ್ಳೆ ವೆಜ್ ಹೋಟೆಲಿಗೆ ಹೋಗಿ ಒಂದು ದೋಸೆ ತಿಂದು ಜ್ಯೂಸ್ ಕುಡ್ದು ಹೋಗುವ ಅಂತ. ಅದಕ್ಕೆ ಅವ್ರು ಒಪ್ಪಿದ್ರೆ ಆಯ್ತು. ಒಂದ್ ವೇಳೆ ಅದಕ್ಕೆ ಒಪ್ಲಿಲ್ಲ, ಪುನಃ ನಿಮ್ಮನ್ನ ಫೋರ್ಸ್ ಮಾಡ್ತಾರೆ ಅಂದ್ರೆ ಅವರು ನಿಮ್ಮ ಫ್ರೆಂಡ್ ಅಲ್ಲ, ಹಿತಶತ್ರುಗಳು. ನಿಮ್ಗೆ ತೊಂದರೆ ಆಗೋದನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದಾಗಿ ಖಂಡಿತ ಅಂತವರಿಗೆ ಅವಕಾಶ ಕೊಡ್ಬೇಡಿ, ಅಂಥವರಿಂದ ದೂರ ಇರಿ. ನಾನು ಬರುದಿಲ್ಲ ಅಂತ ಹೇಳಿ ಅಲ್ಲಿಂದ ಆದಷ್ಟು ಹೋಗುವಂಥದ್ದೇ ಒಳ್ಳೇದು ಅನ್ನುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಸುಮಾರಷ್ಟು ವಿಷಯಗಳನ್ನ ಇಲ್ಲಿ ನಾನು ನಿಮ್ಗೆ ಇವತ್ತು ಹೇಳಿದೆ. ದೃಢ ನಿರ್ಧಾರ ಇರ್ಬೋದು, ಚಿಕಿತ್ಸೆಯ ಪ್ರಾಮುಖ್ಯತೆ ಇರ್ಬೋದು, ಇರ್ಬೋದು, ಆಸೆಯನ್ನ ನಿಭಾಯಿಸಿದಿರ್ಬೋದು, ಫಾಲ್ಟ್ ಮಾಡೆಲ್ ಬಗ್ಗೆ ಇರ್ಬೋದು, ಫ್ರೆಂಡ್ಸ್ ಅನ್ನ ಏನು ನಿರಾಕರಿಸುವುದು ಕುಡಿತ ಬೇಡ ಅನ್ನೋದಕ್ಕೆ, ಅದೇ ರೀತಿ ಕುಡಿತ ಕಾಯಿಲೆಯ ಲಕ್ಷಣಗಳೇನು, ಮರುಕಳಿಸುವ ಲಕ್ಷಣಗಳೇನು, ಬಾಹ್ಯ ಪ್ರಚೋದಕಗಳೇನು, ಇದೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಸೊ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಕುಡಿತ ಬಿಟ್ಟು ಒಳ್ಳೆಯ ಜೀವನ ನಡೆಸುವ ಹಾಗೆ ಆಗ್ಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತುಗಳನ್ನ